ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪರಿಶ್ರಮ ಎಂಬ ಪಾದರಸಕ್ಕೆ ಸ್ಫೂರ್ತಿ ಎಂಬ ಬೆಂಕಿ ಸೋಕಿದಾಗಲೇ ಮಾತ್ರ ಬದುಕಿನ ಯಶಸ್ಸಿಗೆ ಹೊಳಪು ಮೂಡಲು ಸಾಧ್ಯ. ಅಂತಹ ಹೊಳಪನ್ನು ತಮ್ಮೆಲ್ಲರ ಬದುಕಿನಲ್ಲಿ ತರಲು ನಮ್ಮ ಜ್ಞಾನವಂದನ ಸಂಸ್ಥೆಯು ಇಂದು ತಮ್ಮೆಲ್ಲರಿಗಾಗಿ ಮಾಸಿಕ ಸ್ಫೂರ್ತಿ ಮಾತು ಕಾರ್ಯಕ್ರಮ ಹಾಗೂ ನಮ್ಮ ಯಶಸ್ಸಿನ ಪಯಣದ 4ನೇ ಬ್ಯಾಚಿಗೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಶುಭ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅಕ್ಷರದಾತೆ, ಜ್ಞಾನಮಾತೆ, ನಮ್ಮೆಲ್ಲರ ಸರಸ್ವತಿ ಮಾತೆಯನ್ನು ತಮ್ಮ ಕಂಠಸಿರಿಯಿಂದ ಸ್ತುತಿಸಿ ಕಾರ್ಯಕ್ರಮವನ್ನು ಚಾಲನೆ ಮಾಡಬೇಕೆಂದು ನಾನು ನಮ್ಮ ತಂಡದ ಸದಸ್ಯೆಯಾಗಿರುವ ಕುಮಾರಿ ಅಂಜನಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅಂಜನಾ. Hello, am I audible? Yes, Anjana, you are audible. नमो भगवती हे सरस्वती वंदे तव पदयुगलम्. नमो भगवती हे सरस्वती वंदे तव पदयुगलम्. विद्यां बुद्धिं वितनु भारते, विद्यां बुद्धिं वितनु भारते, चित्तं कार्यय मम विमलम्, चित्तं कार्यय मम विमलम्. नमो भगवती हे सरस्वती वंदे तव पदयुगलम्. वीणावादिनी शुभमतिदायिनी, वीणावादिनी शुभमतिदायिनी, पुस्तकहस्ते देवनुते, पुस्तकहस्ते देवनुते, वर्णाज्ञानं सकलनिधानं, वर्णाज्ञानं सकलनिधानं, सन्निहितं कुरु मम चित्ते, सन्निहितं कुरु मम चित्ते. नमो भगवती सरस्वती वंदे तव पदयुगलम्. हंसवाहिनी ब्रह्मवादिनी, हंसवाहिनी ब्रह्मवादिनी, करुणापूर्णा भववरदे, करुणापूर्णा भववरदे, मंजुलभासिनी नाट्यविलासिनी, मंजुलभासिनी नाट्यविलासिनी, लास्यं कुरु मम रसनाग्रे, लास्यं कुरु मम रसनाग्रे. नमो भगवती सरस्वती वंदे तव पदयुगलम्. विद्यां बुद्धिं वितनु भारते, चित्तं कार्यय मम विमलम्. नमो भगवती सरस्वती वंदे तव पद, वंदे तव पद, वंदे तव पदयुगलम्. ತಮ್ಮ ಸುಮಧುರ ಕಂಠದಿಂದ ಸುಶ್ರಾವ್ಯವಾಗಿ ಹಾಡಿ ಕಾರ್ಯಕ್ರಮವನ್ನು ಸುಂದರವಾಗಿ ಆರಂಭ ಮಾಡಿರುವಂತಹ ಕುಮಾರಿ ಅಂಜನಾ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಜ್ಞಾನವಂದನ ತಂಡದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅತಿಥಿ ದೇವೋ ಭವ ಎಂಬ ನಮ್ಮ ಸಂಸ್ಕೃತಿಯ ನುಡಿಗಟ್ಟಿನಂತೆ ಮನೆಗೆ ಬಂದ ಅತಿಥಿಗಳನ್ನು ಬರಮಾಡಿಕೊಳ್ಳುವ ಸಂಪ್ರದಾಯ ನಮ್ಮ ಭಾರತದ್ದು. ಈ ಒಂದು ಸಂಪ್ರದಾಯಕ್ಕೆ ಸಾಕ್ಷಿಯಾಗಬೇಕೆಂದು
ನನ್ನ ಸಹೋದರಿಯಾದಂತಹ ಭಾವನಾ ಅವರನ್ನು ಈ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. I am audible? ಯು ಆರ್ ಆಡಿಬಲ್ ಭಾವನಾ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆಯ ನಮಸ್ಕಾರಗಳು. ಇಂದು ನಾವು ಜ್ಞಾನವಂದನಾ ಸಂಸ್ಥೆಯ 4ನೇ ಬ್ಯಾಚ್ನ ಉದ್ಘಾಟನಾ ಸಮಾರಂಭ ಹಾಗೂ ಜ್ಞಾನವಂದನಾ ಸಂಸ್ಥೆಯ ಲೋಗೋ ಬಿಡುಗಡೆಯ ಸಮಾರಂಭ ಹಾಗೆಯೇ ಮಾಸಿಕ ಸ್ಫೂರ್ತಿ ಮಾತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವುದು ದೀಪ. ಪ್ರತಿಯೊಬ್ಬರ ಜೀವನದಲ್ಲೂ ಜ್ಞಾನವೆಂಬ ದೀಪ ಬೆಳಗಲಿ ಎಂದು ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಿವೃತ್ತ ಪ್ರಾಚಾರ್ಯರು ಹಾಗೂ ನಮ್ಮ ಗುರುಗಳಾದಂತಹ SR ಕನ್ಗಲ್ ಸರ್ ಅವರಿಗೆ ಜ್ಞಾನವಂದನಾ ಸಂಸ್ಥೆಯ ಪ್ರತಿಯೊಬ್ಬರ ಸದಸ್ಯರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿರುವಂತಹ ಶ್ರೀ ಚಕ್ರವರ್ತಿ ಸುಲೆಬೆಲೆ ಸರ್ ಅವರಿಗೆ ಜ್ಞಾನವಂದನಾ ಸಂಸ್ಥೆಯ ಪ್ರತಿಯೊಬ್ಬರ ಸದಸ್ಯರ ಪರವಾಗಿ ಹಾಗೂ ಗುರುವೃಂದದ ಪರವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂತಹ ಅಚ್ಯುತ್ ನಾಯಕ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆದರದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ನಮ್ಮೆಲ್ಲ ಗುರುವೃಂದಕ್ಕೂ ಹಾಗೂ ಜ್ಞಾನವಂದನಾ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ ಸಹ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಯೋಜನೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣೀಭೂತರಾಗಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ವೇದಿಕೆ ಮೇಲೆ ನನ್ನ ಸರ್ವರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸರ್ವರನ್ನು ಸ್ವಾಗತಿ ಭಾವನಾ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಈಗ ಮುಂದಿನ ಕಾರ್ಯಕ್ರಮ ನಾಚೋರ ಆರ್ಯಂ ನಚರಾಜ ಆರ್ಯಂ ನಚ ಭ್ರಾತು ಭಾಜ್ಯಂ ನಚ ಭಾರ ಕರಾರಿ ವ್ಯಯೇ ಕೃತೆ ವದಂತೆ ನಿತ್ಯಂ ವಿದ್ಯಂ ಪ್ರಧಾನಂ. ವಿದ್ಯೆಯನ್ನು ಕಳ್ಳನು ಕದಿಯಲಾರ, ವಿದ್ಯೆಯನ್ನು ಅಣ್ಣ ತಮ್ಮಂದಿರ ನಡುವೆ ಹಂಚಲಾಗದು, ವಿದ್ಯೆಯು ಯಾರಿಗೂ ಹೊರೆಯಲ್ಲ, ವಿದ್ಯೆಯು ಸರ್ವ ಪ್ರಧಾನವಾದದ್ದು ಎಂಬ ಮಾತಿನಂತೆ ವಿದ್ಯೆಯು ಎಲ್ಲಾ ದಾನಗಳಲ್ಲೂ ಶ್ರೇಷ್ಠ ದಾನ ಎಂಬ ಮಾತಿನಂತೆ ನಮ್ಮ ಜ್ಞಾನವಂದನಾ ಸಂಸ್ಥೆಯೂ ಕೂಡ ನಿಸ್ವಾರ್ಥವಾಗಿ ಸತತ 3 ಬ್ಯಾಚ್ಗಳಿಗೆ ಜ್ಞಾನಾರ್ಜನೆಯನ್ನು ಮಾಡಿ 4ನೇ ಬ್ಯಾಚಿಗೆ ಇಂದು ನಾವು ತಲುಪಿದ್ದೇವೆ. ಈ ಒಂದು ಸುಸಂದರ್ಭವನ್ನು ಉದ್ಘಾಟಿಸಿ, ಅಂದರೆ 4ನೇ ಬ್ಯಾಚ್ ಅನ್ನು ಉದ್ಘಾಟಿಸಿ ಮತ್ತು ನಮ್ಮ ಸಂಸ್ಥೆಯ ಅಧಿಕೃತ ಲೋಗೋವನ್ನು ಅನಾವರಣಗೊಳಿಸುವಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಶೇಷ ಅತಿಥಿಗಳನ್ನು ಮತ್ತು ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರನ್ನು ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ನೀವು ಏನ್ ಮಾಡ್ಬೇಕು ಅಂತ ಹೇಳ್ಬೇಕು ನನಗೆ. ಕ್ಷಮೆ ಇರ್ಲಿ ಸರ್, ಲೋಗೋ ಇದೆಯಲ್ಲ ಸರ್, ಅದನ್ನ ಅನಾವರಣಗೊಳಿಸಿ ಆ ಲೋಗೋ ಅಲ್ಲಿ ಏನಿದೆ ಕೆಲಸ ಮಾಡಿ, ಆ ಲೋಗೋನ ನೀವಲ್ಲಿ ನಿಮ್ ಸ್ಕ್ರೀನಿಗೆ ಹಾಕಿ
ನಾನು ಅನಾವರಣ ಮಾಡಿದ್ದೀನಿ ಅಂತ ಹೇಳಿದ್ರೆ ಆಯ್ತಲ್ವಾ? ಮಾಡ್ಬಿಡಿ, ಸ್ಕ್ರೀನಿಗೆ ಹಾಕ್ಬಿಡಿ. ಓಕೆ ಸರ್. ಯಾರಿಗೆ ಕೇಳ್ತೇವೆ? ಬಹುಶಃ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ಅನ್ಸುತ್ತೆ. ನಾನು ಅಧಿಕೃತವಾಗಿ ನಾನೇ ಹಾಕ್ಬಿಡ್ತೀನಿ ವಿಡಿಯೋ. ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ರೆ ಆಗುತ್ತೆ. ನೀವೆಲ್ಲರಿಗೂ ಅದನ್ನ ಶೇರ್ ಮಾಡ್ಕೊಂಡ್ಬಿಡಿ. ಈ ಲೋಗೋನ ಅಧಿಕೃತವಾಗಿ ಬಿಡುಗಡೆ ಮಾಡೋದು ನನಗೆ ಆನಂದವಾಗಿದೆ, ನನಗೆ ಬಹಳ ಸಂತೋಷವಾಗಿದೆ. ಈ ಲೋಗೋನ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ನಾನು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನೀವು ಇದನ್ನ ಬಳಸ್ಕೊಳ್ಳಿ. ಧನ್ಯವಾದ. ಮುಂದೆ ಏನಾಗ್ಬೇಕು, ನನಗೆ ಏನ್ ಮಾಡ್ಬೇಕು ಅಂತ ನೀವು ಹೇಳ್ಬೇಕು ಈಗ. ರಾಜು ಸರ್ ಕಡೆ ಇದೆ ಸ್ಕ್ರೀನ್ ಶೇರ್ ಮಾಡ್ಬೇಕಂತ ಕೇಳ್ತಾರೆ. ರಾಜು ಸರ್ ಮಾಡ್ಲಿಕ್ಕೆ ವಿಡಿಯೋನ ಪ್ಲೇ ಮಾಡ್ಬೇಕಂತ ಕೇಳ್ತಾರೆ. ರಾಜು ಸರ್ ನನಗೇನೊಂದು 10 ನಿಮಿಷ ಸಮಯ ಇದೆ ಕಣ್ರಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಔಪಚಾರಿಕತೆನ್ ಬಿಡಿ. ಈ ಆನ್ಲೈನ್ ಅಲ್ಲಿ ಬಿಡುಗಡೆ ಮಾಡುವಂತದ್ದೆಲ್ಲ ಇಟ್ಕೊಳ್ಳೋದೇನ್ ಅಗತ್ಯ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ಅಧಿಕೃತವಾಗಿ ನಾನು ಬಿಡುಗಡೆ ಮಾಡಿದ್ದಾಗಿದೆ. ನೀವು ಅದನ್ನ ಬಳಸ್ಕೊಳ್ಳಿ, ವಿಚಾರಿಸ್ಕೊಳ್ಳಿ ಅಂತ. ಈಗ ನನ್ನಿಂದ ಏನಾಗ್ಬೇಕು ಅನ್ನೋದನ್ನ ನೀವು ಹೇಳಿದ್ರೆ ಮಾಡ್ತೀನಿ. ಇನ್ನೊಂದು 10 ನಿಮಿಷ ನಾನು ಇರಬಲ್ಲೆ ನಿಮ್ ಜೊತೆ. ನೀವು ಅದನ್ನ ಎಷ್ಟು ಬೇಗನೆ ಮಾಡ್ತೀರೋ ಅಷ್ಟು ನನಗೆ ಸಮಯ ಉಳಿತಾಯ ಆಗುತ್ತೆ. ಮುರಳಿ ನೆಕ್ಸ್ಟ್ ಇದ್ ಮಾಡಿ. ಹಲೋ ಮುರಳಿ, ನೆಕ್ಸ್ಟ್ ಫಂಕ್ಷನ್ ಇದ್ ಮಾಡಿ. ಸಾರಿ ಸರ್, ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ. ನಾನೇ ಒಂದೆರಡು ಪ್ರಾಸ್ತಾವಿಕ ನುಡಿಯಲ್ಲಿ ನಿಮ್ಗೆ ನಮ್ಮ ಸಂಸ್ಥೆಯ ಕುರಿತಾಗಿ ಹೇಳ್ಬಿಡ್ತೀನಿ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ನಮಸ್ಕರಿಸ್ತಾ, ನಾನು ವಿಶೇಷವಾಗಿ ನಮ್ಮೆಲ್ಲರ ಅಣ್ಣ ಚಕ್ರವರ್ತಿ ಅಣ್ಣ ಅಂತ ಕರೀಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದ್ರೆ ನಾನು ಸಹ ಒಂದು 10 ವರ್ಷದ ಹಿಂದೆ ಈ ಅಣ್ಣ ಸ್ಥಾಪಿಸಿರತಕ್ಕ ಸಂಚಾಲಕ ವಹಿಸಿರ್ತಕ್ಕಂಥ ಯುವ ಬ್ರಿಗೇಡ್ ಸಂಸ್ಥೆಯಲ್ಲಿ ಇದ್ದೆ. ಆಗ ಅಣ್ಣನ 3-4 ಸರಿ ನೋಡಿದ್ವಿ. ಅವರನ್ನ ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇರೋ, ಅದು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ವಿ ಅನ್ನೋದೇ ನಮ್ಗೆ ಮುಖ್ಯವಾದ ಇಲ್ಲಿ ಸಂತೋಷವಾದ ವಿಷಯ. ಈ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ, ಜ್ಞಾನವಂದನ ಸಂಸ್ಥೆ ಮೊದಲಿಗೆ ನಾವು ವೀಕೆಂಡ್ ಕ್ಲಾಸಸ್ ಅನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಡ್ತಾ ಇದ್ದೀವಿ ಸರ್. ಅದಾದ ನಂತರ ನಾವು ಸಮನ್ಮನಸ್ಕರು ಕೂಡಿ, ಅಂದ್ರೆ ಒಂದು 5-6 ಜನ ಶಿಕ್ಷಕರು ನಮ್ ಜೊತೆ ಸೇರಿದ್ರು. ಇವರೆಲ್ಲರೂ ಕೂಡ ವ್ಯಾಲೆಂಟರಿ ಆಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅಂದ್ರೆ ನಮ್ಮ ಕೆಲವೊಂದಿಷ್ಟು ಜನ ಬೆಂಗಳೂರಿಗೆ, ಡೆಲ್ಲಿಗೆ ಹೋಗಿ ಆ ಒಂದು ಕೋಚಿಂಗ್ ಅನ್ನ ಆಕ್ಸೆಸ್ ಮಾಡುವಷ್ಟು ಆರ್ಥಿಕತೆ ಹೊಂದಿರೋದಾಗಿರ್ಬೋದು, ಅಥವಾ ಅವಲ್ಲಿ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಕೆಲವರು ಉಳ್ಳವರು ಹೋಗ್ತಾರೆ, ಅಥವಾ ಕೆಲವರು ಸಾಧ್ಯವಾದವ್ರು ಹೋಗ್ತಾರೆ. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ವಿಶೇಷ ಚೇತನರಿಗೆ ನಾವು ಈ ಒಂದು ಸೌಲಭ್ಯವನ್ನ ಕೊಡ್ತಾ ಬಂದ್ವಿ. ಈಗ ಪ್ರಸ್ತುತ ಸುಮಾರು 13-14 ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಈಗ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಂದಕಲ್ ಸರ್ ಆಗಿರ್ಬೋದು, ಇವರು ನಿವೃತ್ತ ಪ್ರಾಚಾರ್ಯರು, ಬಸವೇಶ್ವರ ಮಹಾವಿದ್ಯಾಲಯ ಬಾಗಲಕೋಟೆ. ಹಾಗೆ ಪಟವರ್ಧನ್ ಸರ್ ಆಗಿರ್ಬೋದು, ಜ್ಯೋತಿ ಮೇಡಮ್, ಪ್ರೀತಿ ಮೇಡಮ್, ಹೀಗೆ ಸುಮಾರಷ್ಟು ಲಿಸ್ಟ್ ಬೆಳೀತಾ ಹೋಗ್ತದೆ. ಇವ್ರು ಯಾರು ಕೂಡ ಯಾವುದೇ ಒಂದು ಇದು ಇಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಇಲ್ಲಿ ನಾವು ಕೇವಲ ವಿದ್ಯಾರ್ಥಿಗಳಿಂದ ಕೇವಲ 1,000 ರೂಪಾಯಿ ಫೀಸ್ ಅನ್ನ ತಗೋತೀವಿ. ಇದು ಕೂಡ ಆಫ್ಲೈನ್ ಕ್ಲಾಸ್, ಅಂದ್ರೆ ನಾವು ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ವಿಶೇಷ ಚೇತನರಿಗೆ ಪ್ರಾಕ್ಟಿಕಲ್ ಕ್ಲಾಸ್ಗಳ ಮೂಲಕ ನಾವು ಅರ್ಥ ಮಾಡಿಸ್ಬೇಕಾಗಿರುತ್ತೆ. ಸೊ ಅದನ್ನ ಅರ್ಥ ಮಾಡಿಸುವ ಕೆಲಸವನ್ನ ನಾವು ಈ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಾಸ್ ಅಲ್ಲಿ ಆಫ್ಲೈನ್ ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಈ ಹಣದಿಂದಲೇ ನಾವು ಅವರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಇಷ್ಟು ಒಂದು ಸಂಕ್ಷಿಪ್ತ ಪರಿಚಯ. ಅದಲ್ಲದೆ ಪ್ರತಿ ತಿಂಗಳು ನಾವು ಸ್ಫೂರ್ತಿ ಮಾತು ಅಂತ ಹೇಳಿ ಕಾರ್ಯಕ್ರಮ ಮಾಡ್ತೀವಿ. ಈಗಾಗಲೇ ನಮ್ಮ ಇನ್ಸೈಟ್ಸ್ IAS ನ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ವಿನಯ್ ಸರ್ ಆಗಿರ್ಬಹುದು, ಮತ್ತೆ
ಬಸವರಾಜ್ ಉಮ್ರಾಣಿ ಅವರಾಗಿರ್ಬಹುದು, ಮೇಘ್ನಾ KT ಮೇಡಮ್ ಆಗಿರ್ಬೋದು, ಕೆಂಪು ಹೊನ್ನಯ್ಯ ಸರ್ ಆಗಿರ್ಬೋದು, ಕರ್ನಾಟಕದ ಮೊದಲ ಅಂತ IAS ಅಧಿಕಾರಿ ವೆಸ್ಟ್ ಬೆಂಗಾಲ್ ಕೇಡರ್ ಅಲ್ಲಿ ಇದ್ದಾರೆ. ಇನ್ನು ಅನೇಕರು ಇಲ್ಲಿ ಬಂದರು. ರಮೇಶ್ ಬಲಿದ್ ಸರ್ ಅವರು ಕೂಡ ಬಂದಿದ್ರು. ಅವರು ಇಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಮಾತನ್ನ ಆಡಿ ಹೋಗಿದ್ದಾರೆ. ಬಹುಶಃ ಇವತ್ತು ಕಳೆದ ವಾರ ನಾವು ಫೈನಲ್ ಮ್ಯಾಚ್ ನೋಡಿದ್ವಿ, ಅದೊಂದು ಸೂಪರ್ ಸಂಡೇ. ಅದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಕೂಡ ಒಂದು ಸೂಪರ್ ಸಂಡೇ ಅಂತ ನಾನಾದ್ರೂ ಭಾವಿಸ್ತಾ, ತಮ್ಮ ಉಪಸ್ಥಿತಿ ಏನಿದೆ ತುಂಬಾ ಖುಷಿಯಾಗಿದೆ. ಯಾವ ರೀತಿ ಅಂದ್ರೆ ಯಾವ ರೀತಿ ಭಗವಂತ ನಿಜವಾಗ್ಲೂ ಭಕ್ತರಿಗೆ ಆ ಭಕ್ತರ ಮುಂದೆ ಪ್ರತ್ಯಕ್ಷ ಆದಾಗ ಎಷ್ಟು ಖುಷಿ ಆಗತ್ತೋ ಅದೇ ರೀತಿ ಖುಷಿ ನಮ್ಗಾಗಿದೆ. ಇದಿಷ್ಟು ನಮ್ಮ ಸಂಕ್ಷಿಪ್ತ ಸಂಸ್ಥೆಯ ಪರಿಚಯ ಸರ್. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮಾಡ್ಕೊಡ್ತಾ ಇದ್ದೀನಿ. ಓಟು ಮುರಳಿ. ಸರ್ ಕ್ಷಮೆ ಇರ್ಲಿ ಸರ್, ನಾನು ಪ್ರೆಸೆಂಟೇಶನ್ ಮಾಡಕ್ ಹೋಗ್ಬಿಟ್ಟಿದ್ದೆ, ಅಂದ್ರೆ ಸ್ಕ್ರೀನ್ ಶೇರ್ ಮಾಡಿದ್ದೆ. ವಾಪಸ್ ನಾನು ಬಂದು ಮಾತಾಡೋಷ್ಟಿಗೆ ನೀವು ಪ್ರಾರಂಭ ಮಾಡಿದ್ರಿ. ಕ್ಷಮೆ ಇರ್ಲಿ ಸರ್. ಈ ತಾಂತ್ರಿಕ ದೋಷಕ್ಕೆ ಕ್ಷಮೆ ಯಾಚಿಸುತ್ತಾ, ಇಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸೊಬಗನ್ನು ತಂದಿರತಕ್ಕಂತಹ ವಿಶೇಷ ಅತಿಥಿಗಳು, ನಮ್ಮೆಲ್ಲರ ಪ್ರೀತಿಯ ಸ್ಫೂರ್ತಿಯ ಚಿಲುಮೆ ಶ್ರೀ ಚಕ್ರವರ್ತಿ ಸುಲಭೆಲ್ ಸರ್ ಅವರನ್ನು ಈ ನುಡಿ ಓರಣಕ್ಕಾಗಿ ನುಡಿ ಪೀಠಕ್ಕೆ ತಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಸರ್, ಈ ಕ್ಷಣ ತಮ್ಮದು. ನಿಮ್ಮಿಂದ ನಾವು ಹಲವಾರು ಮಾರ್ಗದರ್ಶನಗಳನ್ನು ಪಡೆದುಕೊಂಡು ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುತ್ತೇವೆ. ಹಾಗಾಗಿ ನಿಮ್ಮ ಮಾರ್ಗದರ್ಶನದ ನುಡಿಮುತ್ತಗಳು ನಮಗೂ ಮತ್ತು ನಮ್ಮ ಸ್ನೇಹಿತ ವೃಂದಕ್ಕೂ ಅವಶ್ಯಕವಿದೆ. ಈ ಕ್ಷಣ ನಿಮ್ಮದು ಸರ್. ಥ್ಯಾಂಕ್ ಯು. ಎಲ್ಲಿಗೂ ನಮಸ್ಕಾರ. ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲರ ಈ ಪ್ರಯತ್ನವನ್ನ, ವಿಶೇಷವಾಗಿ ಶಿಕ್ಷಕ ವೃಂದದ ಪ್ರಯತ್ನ ಮತ್ತು ಈ ತರದೊಂದು ಚಟುವಟಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜಕ್ಕೆ ಮತ್ತು ನೊಂದವರಿಗೆ ಅಥವಾ ಈ ಪ್ರಯತ್ನದಲ್ಲಿ ನಿರತರಾಗಿರುವಂತ ಎಲ್ಲರಿಗೂ ಸಹಕಾರ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇರುವ ಅಭಿನಂದನೆಗಳನ್ನ ಮೊದಲಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ ಎರಡನೇದು, ವಿಶೇಷ ಚೇತನರಾಗಿದ್ದಾಗ್ಯೂ ಕೂಡ ಅಂತರಂಗದೊಳಗೆ ಸಾಧನೆಯ ಉತ್ಸುಕತೆಯನ್ನ ತುಂಬಿಕೊಂಡು ಏನಾದ್ರೂ ಸಾಧಿಸಬೇಕು ಎನ್ನುವಂತ ಹಠದೊಂದಿಗೆ ಈ ತರದೊಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇರುವಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮನುಷ್ಯ ಯಾಕೆ ಹುಟ್ಟುತ್ತಾನೆ ಅಂತಂದ್ರೆ ಏನಾದ್ರೂ ಒಂದು ಸಾಧನೆಯ ದೃಷ್ಟಿಯಿಂದಲೇ ಹುಟ್ಟೋದು. ನನ್ಗನ್ಸುತ್ತೆ ಸಾಧನೆ ಮಾಡದೆ ಇರುವಂತ ನರಪ್ರಾಣಿ ಒಂದ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದು ಸಾಧನೆ ಮಾಡಿದ್ರೆ ಮಾತ್ರ ನಾವು ಮನುಷ್ಯರು ಅಂತ ಕರೆಸ್ಕೊಳ್ತೀವಿ. ಇಲ್ದೆ ಹೋದ್ರೆ ಏನ್ ಅರ್ಥ ಇದೆ? ಈ ತರ ಎಲ್ಲ ಪ್ರಾಣಿಗಳಂತೆ ಬರ್ತೀವಿ, ಇಂದ್ರಿಯಗಳ ಮಟ್ಟದಲ್ಲಿ ಭೋಗಿಸ್ತೀವಿ, ಹೋಗ್ತೀವಿ ಅಂತ ಆದ್ರೆ ಅದಕ್ಕೆ ನಿಜವಾದ ಅರ್ಥ ಇಲ್ಲ. ಬದುಕಿಗೆ ನಿಜವಾದ ಅರ್ಥ ಬರೋದು ಯಾವಾಗ ಅಂತಂದ್ರೆ ಇಂದ್ರಿಯಗಳ ಮಟ್ಟದಿಂದ ಮೇಲಕ್ಕೇರ್ಬೇಕು, ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಆ ಮೂಲಕ ನಾವ್ ಏನನ್ನ ಅತ್ಯಂತ ಶ್ರೇಷ್ಠವಾದನ್ನ ಗಳಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನ ಮಾಡ್ತೀವೋ ಅಂಥದನ್ನ ಗಳಿಸ್ಕೊಳ್ಬೇಕು ಅಂತ. ಪ್ರತಿಯೊಬ್ರು ಯಾರ ಆ ತರದ ಚಟುವಟಿಕೆಗಳನ್ನ ಮಾಡ್ತಾರೋ ಅವರೇ ಸಮಾಜದಲ್ಲಿ ಸದಾಕಾಲ ನೆನಪಿನಲ್ಲಿ ಉಳಿಯುವಂತವರು ಅಂತ. ಮತ್ತು ಸಮಾಜ ನಡೆಯೋದೇ ಅಂತವರಿಂದಾಗಿ, ಉಳಿದವರಿಂದ ಅಲ್ಲ ಅನ್ನೋದನ್ನ ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಈ ನಿಟ್ಟಿನಲ್ಲಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಬದುಕ್ತಾ ಇರುವ ನಿಮ್ಗೆಲ್ರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇನ್ ಎರಡನೇದು, ಇವತ್ತು ಭಾರತಕ್ಕೆ ಯಾವುದರ ಕೊರತೆಯೂ ಇಲ್ಲ. ಇವತ್ತು ನಾವು ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರವಾಗಿ ಬೆಳೆದಿದ್ದೀವಿ. ಇವತ್ತು ಆರ್ಥಿಕವಾಗಿ ಭಾರತದ ಸ್ಥಿತಿಗತಿ ಹೇಗಿದೆ ಅಂತಂದ್ರೆ ಅತ್ಯಂತ ವೇಗವಾಗಿ ಬೆಳಿತಾ ಇರುವಂತ ಎಕಾನಮಿ ನಮ್ದು ಅಂತ ಕರೀತಾರೆ. ನಮ್ GDPಯ ರೇಟ್ ಕೂಡ ಇವತ್ತು ಜಗತ್ತು ಅಚ್ಚರಿಗೊಳ್ಳುವಂತೆ ಇದೆ. ಯುದ್ಧದ ವಾತಾವರಣ ಜಗತ್ನಲ್ಲಿ ಇರುವಾಗ ಬಹುಶಃ ನೆಮ್ಮದಿಯಿಂದ ಇರುವಂತ ನಾಡು ಜಗತ್ತು ಅಂತ. ನನಗೆ ಯಾರೋ ಹೇಳ್ತಾ ಇದ್ರು, ಇವತ್ತು ರಂಜಾನ್ ತುಂಬಾ ಚೆನ್ನಾಗಿ ನಡೀತಾ ಇರೋದು ಎಲ್ಲಿ ಅಂತ ಕೇಳಿದ್ರೆ ಸೌದಿ ಅರೇಬಿಯಾದಲ್ಲ, ಕುವೈತ್ ಅಲ್ಲಲ್ಲ, ಕತಾರ್ನಲ್ಲ, ಒಮನ್ ಅಲ್ಲಲ್ಲ, ಇರಾನ್ ಅಲ್ಲಲ್ಲ, ಪಾಕಿಸ್ತಾನದಲ್ಲ, ಬಾಂಗ್ಲಾದೇಶದಲ್ಲ. ನಿಜವಾಗಿಯೂ ರಂಜಾನ್ ತುಂಬಾ ಚೆನ್ನಾಗಿ ನೆಮ್ಮದಿಯಿಂದ ಎಲ್ಲಾದ್ರೂ ನಡೀತಿದೆ ಅಂತಂದ್ರೆ ಅದು ಭಾರತದಲ್ಲಿ ಅಂತ ಹೇಳ್ತಿದ್ರು. ಅಂದ್ರೆ ಮುಸ್ಲಿಂ ರಾಷ್ಟ್ರಗಳಲ್ಲೇ ಇವತ್ತು ಬದುಕು ಕಷ್ಟವಾಗಿರುವಾಗ ಭಾರತದಲ್ಲಿ ಎಷ್ಟು ಚೆನ್ನಾಗಿ ಮುಸಲ್ಮಾನರು ಬದುಕುವಂತ ಒಂದು ವಾತಾವರಣ ಇದೆಯಲ್ಲ, ಈ ತರದ ವಾತಾವರಣವನ್ನ ಹುಡುಕೋದು ಸಾಧ್ಯವಾ ಅಂತ ಕೇಳ್ತಾರೆ. ಸೊ ಭಾರತ ಅನ್ನೋದು ಈ ತರದ ಒಂದು ಅಪರೂಪದ ರಾಷ್ಟ್ರವಾಗಿ ಇವತ್ತು ಬೆಳೀತಿದೆ. ನಾನು ಅಮೆರಿಕಾದ ಕರ್ನಲ್ ಡಗ್ಲಸ್, ಆತ ರಿಟೈರ್ಡ್ ಆರ್ಮಿ ಆಫೀಸರು, ಆತ ಪತ್ರಿಕೆಯಲ್ಲಿ ಟಕರ್ ಕಾರ್ಲ್ಸನ್ಗೆ ಮಾತಾಡ್ತಾನೆ. ಅವನ್ ಇಂಟರ್ವ್ಯೂನಲ್ಲಿ ಕೇಳ್ತಾನೆ, ಈ ಯುದ್ಧದ ಮುಂದಿನ ಸ್ಥಿತಿಗತಿ ಏನು ಅಂತ ಕೇಳ್ತಾನೆ. ಹಂಗ್ ಕೇಳಿದಾಗ
ಕಾರ್ಲ್ಸನ್ಗೆ ಅವನು ಉತ್ತರ ಏನ್ ಕೊಡ್ತಾನೆ ಅಂತಂದ್ರೆ, ಡಗ್ಲಸ್ ಅವನು ಹೇಳ್ತಾನೆ, ಅಮೆರಿಕಕ್ಕೆ ಈಗಿರೋದು ಒಂದೇ ಒಂದ್ ದಾರಿ, ಒಬ್ಬ ನ್ಯೂಟ್ರಲ್ ವ್ಯಕ್ತಿಯನ್ನ ಗುರುತಿಸಿಕೊಂಡು ಅವರ ಮೂಲಕ ಈ ಎರಡು ಯುದ್ಧಗ್ರಸ್ತ ದೇಶಗಳಿಗೆ ನಿಲ್ಲಿಸುವಂತೆ ಕೇಳ್ಕೊಳ್ಬೇಕು ಅಂತ. ಮತ್ತು ಕಾರ್ಲ್ಸನ್ ಕೇಳ್ತಾನೆ, ಯಾರು ಆ ತರದ ನ್ಯೂಟ್ರಲ್ ವ್ಯಕ್ತಿ ಅಂತ ಕೇಳಿದ್ರೆ, ಭಾರತವೇ ನ್ಯೂಟ್ರಲ್. ಈಗ ಭಾರತ ಅಲಿಪ್ತವಲ್ಲ, ನಾವು ನಮಗೆ ಏನು ಸರಿ ಅನ್ಸುತ್ತೋ ಅದನ್ನ ಮಾಡ್ತೀವಿ, ಅಥವಾ ನಾವ್ ಯಾರ್ದೋ ಒಂದು ಪಾಳಯದಲ್ಲಿ ಇಲ್ಲ, ನಮ್ದೇ ಒಂದು ಪಾಳಯ, ಹೊಸ ಪಾಳಯ ರೂಪುಗೊಳ್ಳುವಂತ ಈ ಸಂದರ್ಭದಲ್ಲಿ ಭಾರತ ಯುದ್ಧಗ್ರಸ್ತವಾಗಿರುವಂತ ಎಲ್ಲ ದೇಶಗಳೊಂದಿಗೂ ತನ್ನದೇ ಆದ ಬಾಂಧವ್ಯ ಉಳಿಸಿಕೊಂಡಿದೆ. ಈ ದೇಶದ ಪ್ರಧಾನಮಂತ್ರಿ ಯುದ್ಧಕ್ಕಿಂತ 2 ದಿನ ಮುಂಚೆ ಇಸ್ರೇಲಿಗೆ ಹೋಗಿ ಬರ್ತಾರೆ. ಯುದ್ಧದ ನಟ್ಟ ನಡುವೆ ಇರಾನಿನ ಜೊತೆಗೆ ಮಾತುಕತೆ ನಡೆಸಿ ನಮ್ಮ ದೇಶದ ಹಡಗುಗಳಿಗೆ ಇರಾನ್ ತೊಂದರೆ ಕೊಡದಂತೆ ಅದಕ್ಕೆ ಫ್ರೀ ಪ್ಯಾಸೇಜ್ ತೆಗೆದುಕೊಂಡು ಬರುವಂತೆ ಮಾತನಾಡ್ತಾರೆ. ಹೇಗ್ ಸಾಧ್ಯವಾಗುತ್ತಿದು? ಇದು ಯಾರೋ ಒಬ್ಬ ಪ್ರಧಾನಿಯಿಂದಲೋ ಒಂದು ಪೊಲಿಟಿಕಲ್ ಪಾರ್ಟಿಯಿಂದಲೋ ಆಗಿರುವಂತದ್ದಲ್ಲ. ಇದು ಈ ದೇಶದ ಪರಂಪರೆಯಿಂದ ಸಿಕ್ಕಿರುವಂತ ಅಪರೂಪದ ಗೌರವ ನಮ್ಗೆ. ಭಾರತ ಜಗತ್ತಿನ ಯಾವ ರಾಷ್ಟ್ರದ ಮೇಲೂ ಏರಿ ಹೋಗ್ಲಿಲ್ಲ, ನಾವ್ ಯಾರನ್ನೂ ಕೂಡ ಸೋಲಿಸುವ ದೃಷ್ಟಿಯಿಂದ ನೋಡ್ಲಿಲ್ಲ ಅಂತೆಲ್ಲ ಮಾತನಾಡ್ತಾರಲ್ಲ, ಅದು ಅಕ್ಷರಶಃ ಸತ್ಯ. ಹಾಗೆಯೇ ಇವತ್ತು ಕೂಡ ಭಾರತ ಅದೇ ಗೌರವವನ್ನು ಉಳಿಸಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳ ಏಳಿಗೆಯನ್ನ ಬಯಸುವಂತ ಆ ವಸುದೈವ ಕುಟುಂಬಕಂ ಚಿಂತನೆಯನ್ನ, ಸರ್ವೇ ಭವಂತು ಸುಖಿನಃ ಎನ್ನುವ ತರದ ಚಿಂತನೆಯನ್ನ ಏನ್ ಬೆಳೆಸ್ಕೊಂಡ್ ಬಂದಿದೆ, ಅದು ಅತ್ಯಂತ ವಿಶಿಷ್ಟವಾಗಿರುವಂತದ್ದು. ನಮ್ ಜವಾಬ್ದಾರಿ ಏನು ಅಂತಂದ್ರೆ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅಷ್ಟೇ. ನಾವು ಮತ್ತೇನೂ ಮಾಡ್ಬೇಕಾಗಿಲ್ಲ. ಅದಕ್ಕೆ ನಾವು ಯಾವ್ದಾದ್ರು ಕಾರ್ಯಕ್ರಮ ಮಾಡುವಾಗ ದೀಪ ಪ್ರಜ್ವಲನ ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ, ಉರಿತಾ ಇರುವಂತ ದೀಪಕ್ಕೆ ತೈಲವನ್ನು ಎರಿತೀವಿ. ಯಾಕೆ ಅಂತಂದ್ರೆ, ದೀಪ ಪ್ರಜ್ವಲನ ಅಂತಂದ್ರೆ ಹೊಸದಾಗಿ ನಾವು ದೀಪವನ್ನ ಬೆಳಗಬೇಕು ಅಂತ. ಆದ್ರೆ ಈ ದೇಶದ ಪರಂಪರೆ ಎಷ್ಟು ಹಳೆಯದ್ದು ಮತ್ತು ಪ್ರಾಚೀನವಾದ್ದು ಅಂತಂದ್ರೆ, ನೀವು ಹೊಸದಾಗಿ ದೀಪವನ್ನ ಬೆಳೆಯುವಂತ ಅಗತ್ಯ ಇಲ್ಲ. ಉಲ್ಟಾ ಅದಾಗ್ಲೇ ನಮ್ಮ ಹಿರಿಯರು ಬೆಳಗಿರುವಂತ ದೀಪಕ್ಕೆ ತೈಲದ ಧಾರೆ ಎರೆದರೆ ಸಾಕು ಅನ್ನೋದು ನಮ್ಮ ಪರಿಕಲ್ಪನೆ, ನಮ್ಮ ಆಲೋಚನೆ. ಈ ದೃಷ್ಟಿಯಿಂದ ನಾನು ಎಲ್ರನ್ನು ಅರ್ಜ್ ಮಾಡೋದು, ಯಾರು ಸಿಕ್ಕಾಗ್ಲೂ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಆ ಪರಂಪರೆಗೆ ತಕ್ಕಂತೆ ನಡೆಯುವಂತ ಅವಶ್ಯಕತೆ ಇವತ್ತಿದೆ. ಆ ಪರಂಪರೆಗೆ ತಕ್ಕಂತೆ ನಾವು ಇವತ್ತಿನ ದಿನಮಾನದಲ್ಲಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳುವಂತ ಅವಶ್ಯಕತೆ ಇದೆ ಅಂತ. ಈ ದೃಷ್ಟಿಯಿಂದ ಇವತ್ತಿನ ಭಾರತಕ್ಕೆ ಏನ್ ಬೇಕು? ನಮ್ಮ ಹತ್ರ ರಾಜಕಾರಣಿಗಳ ಕೊರತೆ ಇಲ್ಲ, ನಮ್ಮ ಹತ್ರ ಇಂಜಿನಿಯರ್ಗಳ ಕೊರತೆ ಇಲ್ಲ, ಡಾಕ್ಟರ್ಗಳ ಕೊರತೆ ಇಲ್ಲ, ಇನ್ಫ್ಯಾಕ್ಟ್ ಅಧಿಕಾರಿಗಳ ಕೊರತೆಯೂ ಇಲ್ಲ. ನಾವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದೀವಿ. ಬಟ್ ಕೊರತೆ ಇರೋದು ಎಲ್ಲಿ ಅಂತಂದ್ರೆ, ಭಾರತದ ಕುರಿತಂತ ಈ ಗೌರವವನ್ನ ಹೃದಯದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬಲ್ಲಂತವರ ಕೊರತೆ ಬಹಳ ಇದೆ ಭಾರತಕ್ಕೆ. ಜಗತ್ತಿನ ಇತರೆ ರಾಷ್ಟ್ರಗಳು ತಮ್ಮ ದೇಶದ ಕುರಿತಂತೆ ಅಷ್ಟು ಗೌರವದಿಂದ ಮಾತನಾಡುವಾಗ, ಭಾರತದ ಒಳಗಿರುವ ಅನೇಕರನ್ನ ನೋಡ್ತೀನಿ, ಅವರು ಭಾರತವನ್ನ ದೂಷಿಸೋದನ್ನ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾರತದ ಕುರಿತಂತೆ ನೆಗೆಟಿವ್ ಮಾತನಾಡೋದನ್ನ ಒಂದು ರೂಢಿ ಮಾಡ್ಕೊಂಡಿದ್ದಾರೆ. ನಾನು ಈಗ ನಿಮ್ ಜೊತೆ ಕ್ಲಾಸ್ ನಲ್ಲಿ ನೀವು ಶುರು ಮಾಡಿದಾಗ ತುಂಬಾ ತಡವಾಗ್ತಿತ್ತಲ್ಲ, ಆಗ ನಾನು ಪಕ್ಕದಲ್ಲಿ ಟ್ವಿಟರ್ ಅಲ್ಲಿ ನೋಡ್ತಾ ಇದ್ದೆ, ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಬೆಳಿಗ್ಗೆ ಬೆಳ್ಳಂಬೆಳಿಗ್ಗೆ ಒಂದು ರಾಬರಿ ಆಗಿದೆ. ರಾಬರಿ ಹೇಗೆ ಅಂತಂದ್ರೆ, ಜನ ಎಲ್ಲ ಇರುವಾಗ್ಲೇ $1.2 ಮಿಲಿಯನ್ ಅಷ್ಟು ದೊಡ್ಡ ಮೌಲ್ಯದ ಜ್ಯುವೆಲರಿ ಅಂಗಡಿ ಒಂದರಲ್ಲಿ ಇಡೀ ಜ್ಯುವೆಲರಿನ ಖಾಲಿ ಮಾಡಿ ಹೋಗಿದ್ದಾರೆ. ಅದರಲ್ಲಿನ ಒಂದು ಪತ್ರಿಕೆಯು ಕೂಡ ಅದ್ರ ಬಗ್ಗೆ ಏನೋ ಕೆಟ್ಟದಾಗಿ ಬರಿತಾ ಇಲ್ಲ. ಆದ್ರೆ ನನ್ನ ದೇಶದಲ್ಲಿ ಈ ತರದ್ದೇನಾದ್ರೂ ಸಣ್ಣದೊಂದು ರಾಬರಿ ನಡೆದ್ರು ಭಾರತದಲ್ಲಿ ಬದುಕುವ ಸ್ಥಿತಿ ಇಲ್ಲ, ಭಾರತ ಅತ್ಯಂತ ಕೆಟ್ಟದ್ದಾಗಿದೆ, ನೀವು ಜಗತ್ತಿನ ಬೇರೆ ರಾಷ್ಟ್ರಗಳನ್ನು ನೋಡಿ ಅಂತ ನಮ್ಮವರೇ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಸಹಜವಾಗಿ ನಡಿಬಹುದಾಗಿರುವಂತ ಯಾವುದೋ ಒಂದು ದೋಷದ ಕುರಿತಂತೆಯೂ ಕೂಡ ನಾವು ಅದನ್ನ ನೋಡುವ ದೃಷ್ಟಿಕೋನ ಹಿಂಗಿದೆ ಅಂತ. ಎಲ್ಲೋ ಒಂದು ಕಡೆ ನನ್ನ ದೇಶವನ್ನೇ ದೂಷಿಸುವ, ನನ್ನ ಪರಂಪರೆಯನ್ನ ದೂಷಿಸುವ, ನನ್ನ ಪರಿವಾರವನ್ನ ದೂಷಿಸುವ ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಕುರಿತಂತೆ ನಾವು ಸ್ವಲ್ಪ ಎಚ್ಚರಿಕೆಯನ್ನ ಹೊಂದಬೇಕಾದಂತ ಅಗತ್ಯ ಇದೆ. ಈ ದೃಷ್ಟಿಯಿಂದ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇವತ್ತಿನ ಭಾರತ ಒಂದ್ ಸಮರ್ಥವಾಗ್ತಾ ಇರುವಂತ ಭಾರತದ ದಿಕ್ಕಿನತ್ತ ನಡೀತಿದೆ. ಎಕನಾಮಿಕಲಿ ಭಾರತ ಜಗತ್ತಿನ ಇವತ್ತು 4ನೇ ಶ್ರೀಮಂತ ರಾಷ್ಟ್ರ ಅಂತಂದೆ. ನಾವು $5 ಟ್ರಿಲಿಯನ್ ಎಕಾನಮಿ ಆಗುವಂತ ಸಂದರ್ಭ ಬಹಳ ದೂರ ಏನಿಲ್ಲ. ಹೀಗಾಗಿ ಬಹಳ ಬೇಗ ನಾವು ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವೂ ಆಗಿಬಿಡ್ಬೋದು. ನಾವು ಮಿಲಿಟರಿಲಿ ಎಷ್ಟು ಸ್ಟ್ರಾಂಗ್ ಆಗಿ ಇದ್ದೀವಿ ಇವತ್ತು ಅಂತಂದ್ರೆ, ಮಿಲಿಟರಿಲಿ ಇವತ್ತು ಎಷ್ಟು ಬಲವಾಗಿದ್ದೀವಿ ಅಂತಂದ್ರೆ,
ಪಾಕಿಸ್ತಾನವನ್ನ ನಾವು 3 ದಿನಗಳಲ್ಲಿ ಬಗ್ಗು ಬಡಿದು 4ನೇ ದಿನ ಅಮೆರಿಕಾದ ಮೂಲಕ ನಮ್ಮ ಹತ್ರ ಶರಣಾಗತವಾಗುವಂತೆ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಯ್ತು. ಇವತ್ ನಮ್ದು ಫಿನ್ಟೆಕ್ ಅಡಾಪ್ಟಬಿಲಿಟಿ ಹೆಂಗಿದೆ ಅಂದ್ರೆ ಫೈನಾನ್ಸ್ ಟೆಕ್ನಾಲಜಿ ಅಡಾಪ್ಟಬಿಲಿಟಿ ಹೆಂಗಿದೆ ಅಂತಂದ್ರೆ ಜಗತ್ನಲ್ಲಿ ಅತ್ಯಂತ ವೇಗವಾಗಿ ಹೊಸ ತಂತ್ರಜ್ಞಾನಕ್ಕೆ ಅಡಾಪ್ಟ್ ಆಗಬಲ್ಲಂತ ರಾಷ್ಟ್ರ ಭಾರತ ಅಂತ ಹೇಳ್ತಾರೆ. ನಾವಿವತ್ತು UPI ಟೆಕ್ನಾಲಜಿಯನ್ನ ಹಳ್ಳಿಗಳಲ್ಲೂ ಬಳಸ್ತೀವಿ. ಇವತ್ತು ಇದನ್ನ ಯಾರು ಹೇಳ್ತಾರೆ ಅಂತಂದ್ರೆ ಸಿಂಗಾಪುರದಂತ ರಾಷ್ಟ್ರಗಳು, ಜಪಾನಿನಂತ ರಾಷ್ಟ್ರಗಳು ಹೇಳ್ತವೆ. ಜಪಾನು ಇತ್ತೀಚೆಗೆ ಹೇಳ್ತು UPI ಅನ್ನ ನಮ್ಮ ದೇಶದಲ್ಲೂ ಅಳವಡಿಸಿಕೊಳ್ಳಿಕ್ಕೆ ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ. ಏನು ಅಂತಂದ್ರೆ ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಕುರಿತಂತೆ ಯೋಚನೆ ಮಾಡ್ಬೇಕು ಅನ್ನುವಂಥದ್ದು ಅವರ ಚಿಂತನೆ. ಈ ಎಲ್ಲ ದೃಷ್ಟಿಯಿಂದ ನೋಡುವಾಗ ನನ್ಗನ್ಸುತ್ತೆ ಭಾರತ ತನ್ನದ್ದೇ ಆದ ದಿಕ್ಕಿನಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ನಾವು ಆಂತರಿಕವಾಗಿ ಭಾರತವನ್ನ ಬಲಗೊಳಿಸುವಂತ ಒಂದು ಪ್ರಯತ್ನದಲ್ಲಿ ನಿರತವಾಗಬೇಕು. ಆಂತರಿಕವಾಗಿ ಬಲಗೊಳಿಸೋದು ಹೇಗೆ ಅಂತಂದ್ರೆ ಈ ತರದ್ದೇ ನೀವೇನ್ ಚಟುವಟಿಕೆ ಮಾಡ್ತಿದ್ದೀರಾ, ಈ ತರದ ಚಟುವಟಿಕೆಗಳನ್ನ ನಾವು ಹೆಚ್ಚು ಹೆಚ್ಚು ಮಾಡ್ತಾ ಸಮಾಜದಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸಬೇಕಾದಂತ ಅಗತ್ಯ ಇದೆ. ನಾನು ಸುಮ್ಮನೆ ಹೇಳೋದಾದ್ರೆ ನಾವು ಏನು ವಿಶೇಷ ಚೇತನರು ಅನೇಕರು ಇಲ್ಲಿದ್ದೀವಿ. ಆ ವಿಶೇಷ ಚೇತನರಲ್ಲಿ ನಂಗೆ ಡೆಫಿನೆಟ್ಲಿ ಹೇಳಬಲ್ಲೆ ಇವತ್ತೊಂದು ವಿಶ್ವಾಸ ಮೂಡಿರುತ್ತೆ. ವಿಶ್ವಾಸ ಯಾಕೆ? ಯಾರೋ ಒಂದು 14-15 ಜನ ಟೀಚರ್ಗಳು ಸೇರ್ಕೊಂಡು ಅವ್ರಿಗೊಂದು ಫ್ರೀ ಟ್ರೈನಿಂಗ್ ಕೊಟ್ಟು ಆಫ್ಲೈನ್ ಟ್ರೈನಿಂಗಿಗೂ ತಮ್ಮ ಸಮಯವನ್ನು ಕೊಟ್ಟು ಇದು ಮಾಡಿದಾಗ ಅವ್ರಿಗೊಂದು ಅನ್ಸುತ್ತೆ ಭಾರತ ಎಂತ ಶ್ರೇಷ್ಠ ರಾಷ್ಟ್ರ ಅಪ್ಪ, ನಾವು ವಿಶೇಷ ಚೇತನರಾಗಿದ್ರು ಕೂಡ ನಮಗೋಸ್ಕರ ಇಷ್ಟು ಪ್ರೀತಿಯಿಂದ ಕೆಲಸ ಮಾಡುವಂತ ಜನ ಇದ್ದಾರಲ್ಲ ಅಂತ. ಇವತ್ತು ನಾನು ಕ್ಯಾಪ್ಟನ್ ಪ್ರಾಂಜಲ್ ಯಾರು ಹುತಾತ್ಮರಾದ್ರು ಅವ್ರ ತಂದೆ ತಾಯಿ ಸಿಕ್ಕಿದ್ರು. ಇನ್ಫ್ಯಾಕ್ಟ್ ಇವತ್ತು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ರವರ ಹುಟ್ಟಿದ ಹಬ್ಬ, ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇತ್ತು, ಅದನ್ನ ಮುಗಿಸ್ಕೊಂಡೇ ಬರ್ತಿದೀವಿ ನಾವು. ಅಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಅವ್ರ ತಂದೆ ತಾಯಿ ಬಂದಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ನನ್ ಮಗನನ್ನ ಕಳ್ಕೊಂಡೆ ನಿಜ, ಆದ್ರೆ ನನಗೆ ಏನು ಸಂತೋಷ ಅನ್ನಿಸ್ತಿದೆ ಅಂತಂದ್ರೆ ಅದಾದ ನಂತರ ಎಷ್ಟು ಜನ ನಮ್ ಮನೆಗ್ ಬಂದ್ರು, ಕಳೆದ 2-2.5 ವರ್ಷಗಳಲ್ಲಿ ಎಷ್ಟು 1000 ಜನ ಮನೆಗ್ ಬಂದ್ರು ಹೋದ್ರು ಅಂತ ನನಗ್ ಲೆಕ್ಕ ಇಲ್ಲ. ನನ್ಗೆ ಅದಕ್ಕೆ ಅನ್ಸುತ್ತೆ ಸಮಾಜ ಬಹಳ ಚೆನ್ನಾಗಿದೆ, ನನ್ಗೆ ಬಹಳ ಖುಷಿ ಅನ್ಸುತ್ತೆ ನಮ್ ಸಮಾಜ ಈ ಪರಿ ರಿಯಾಕ್ಟ್ ಮಾಡತ್ತಲ್ಲ ಅಂತ. ಅಂದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಬಂದಿದೆ, ಅಬ್ಬಾ ಈ ಸಮಾಜ ಬಹಳ ಚೆನ್ನಾಗಿದೆ ಅಂತ. ನಾವೆಲ್ಲರೂ ಮಾಡಬೇಕಾಗಿರೋದಷ್ಟೇ, ಇನ್ನೊಬ್ಬರ ಒಳಗೆ ಒಂದು ವಿಶ್ವಾಸವನ್ನ ಮೂಡಿಸ್ಬೇಕು. ಹೌದು, ನಮ್ಗೇನಾದ್ರೂ ತೊಂದರೆ ಆದ್ರೆ ಯಾರೋ ಇದ್ದಾರೆ ಅನ್ನುವಂತ ಒಂದು ವಿಶ್ವಾಸವನ್ನ ಮೂಡಿಸುವಂತ ಬದುಕನ್ನ ರೂಪಿಸಿಕೊಂಡ್ರೆ ಪ್ರತಿಯೊಬ್ಬರು ಕೂಡ ಅದು ನಮ್ಮ ಬದುಕಿನ ಒಂದು ಅಂಗವಾಗಿ ರೂಪಿಸಿಕೊಂಡು ಆತರ ಬದುಕ್ಲಿಕ್ಕೆ ಸಾಧ್ಯ ಆದ್ರೆ ನನ್ಗನ್ಸುತ್ತೆ ಭಾರತ ಆಂತರಿಕವಾದ ಸಮಸ್ಯೆಯನ್ನು ಯಾವ್ದನ್ನ ಎದುರಿಸ್ತಾ ಇದೆಯೋ ಅದನ್ನು ಕೂಡ ಸುಲಭವಾಗಿ ಗೆಲ್ಲಬಲ್ಲದು ಅಂತ. ಅಂಥದ್ದೊಂದು ಗೆಲ್ಲುವ ಪ್ರಕ್ರಿಯೆ ಆಗ್ಬೇಕು ನಮ್ಗೆ. ನಾವು ಆ ಗೆಲ್ಲುವ ಪ್ರಕ್ರಿಯೆಯಲ್ಲಿ ಬಲವಾಗಿ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಾದ್ರೆ ಬಹುಶಃ ಹೊಸ ಭಾರತ ತುಂಬಾ ಸುಂದರವಾದ ಭಾರತವಾಗಿರುತ್ತೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಿರಂತರವಾಗಿ ದುಡಿತಾ ಇದ್ದೀರಾ, ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ. ನನಗಂತೂ ಬಹಳ ಅಭಿಮಾನ ಇದೆ. ಈ ಕಾರ್ಯಕ್ರಮದ ನಾನು ಆಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಆನ್ಲೈನ್ ಭಾಷಣಗಳನ್ನ ನಾನು ಮಾಡದೇ ಇಲ್ಲ. ಯಾಕೆ ಮಾಡೋದಿಲ್ಲ ಅಂತಂದ್ರೆ ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಾನೊಬ್ಬ ಮಾತಾಡ್ತಾ ಇರ್ತೀನಿ ಪೂರ್ತಿ ಕಾನ್ಸಂಟ್ರೇಷನ್ ಇಂದ, ಉಳಿದವ್ರು ಕೇಳ್ತಾರೋ ಇಲ್ವೋ ಗ್ಯಾರಂಟಿ ಇಲ್ಲ. ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಆನ್ ಮಾಡಿಟ್ಟಿರ್ತಾರೆ ಅಟೆಂಡೆನ್ಸ್ ದೃಷ್ಟಿಯಿಂದ, ತಮ್ಮ ಪಾಡಿಗೆ ತಮ್ಮ ಕೆಲಸ ಮಾಡ್ತಿರ್ತಾರೆ. ಇನ್ನು ಕೆಲವರಿಗೆ ಇದೊಂಥರ ಟಿವಿಯಲ್ಲಿ ಸಂಗೀತ ಹಾಕೊಂಡು ಅಥವಾ ಟೇಪ್ ರೆಕಾರ್ಡರ್ ಅಲ್ಲಿ ಸಂಗೀತ ಹಾಕೊಂಡು ತಮ್ಮ ಕೆಲಸ ತಾವು ಮಾಡ್ತಿರೋಂಗಾಗತ್ತೆ. ಅದರಲ್ಲಿ ಕೇಳುವ ವ್ಯವಧಾನ, ಸ್ವೀಕರಿಸುವ ಮನೋಭಾವ ಇದರ ಕೊರತೆ ಇರುತ್ತೆ ಅಂತ ನನ್ನ ಭಾವನೆ. ಹೀಗಾಗಿ ಹೋಗಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಮಾತ್ರ ಯಾಕೆ ಬಂದಿದ್ದೀನಿ ಅಂದ್ರೆ ಒಂದೇ ಒಂದು ಕಾರಣ, ಇದರಲ್ಲಿ ಸೇವಾ ಮನೋಭಾವ, ಆ ಆಟಿಟ್ಯೂಡ್ ತುಂಬಾ ಇದೆ ಎನ್ನುವಂತ ಆನಂದದ ಕಾರಣಕ್ಕೋಸ್ಕರ ಬಂದಿದ್ದೀನಿ. ನೀವು ಮಾಡ್ತಾ ಇರುವಂತ ಈ ಕೆಲಸದಲ್ಲಿ ನಾನು ಒಂದು ಪುಟ್ಟ ಪಾತ್ರವಾಗೋದು ನನಗೂ ಕೂಡ ಅಷ್ಟೇ ಸಂತಸ ಅನ್ನುವ ಕಾರಣಕ್ಕೋಸ್ಕರ ನಿಮ್ ಜೊತೆ ಜಾಯಿನ್ ಆಗ್ತಾ ಇದ್ದೀನಿ. ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಈ ಕೆಲಸ ಮಾಡ್ತಾ ಇರೋರಿಗೆಲ್ಲ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಇನ್ನೂ ಹೆಚ್ಚಿನ ವಿಶೇಷ ಚೇತನರು ಈ ತರದ ಚಟುವಟಿಕೆಗಳ ಲಾಭವನ್ನ ಪಡ್ಕೊಂಡು ಅವರು ಕೂಡ ತಮ್ಮ ಬದುಕನ್ನ ಸುಂದರವಾಗಿ ರೂಪಿಸ್ಕೊಳ್ಲಿಕ್ಕೆ ಆಗ್ಲಿ ಅಂತ. ನಿಮ್ಮೆಲ್ಲರ ಬದುಕು, ನಮ್ಮೆಲ್ಲರ ಬದುಕು ಚೆನ್ನಾಗಾಯ್ತು ಅಂತಂದ್ರೆ ಅದು ತಾಯಿ ಭಾರತಿಗೆ ಗೌರವದ ಗುಣಗಾನವೇ. ಅದರ ಜೊತೆಗೆ ಈ ಭಾರತ ಉನ್ನತಿಗೆ ಇರೋದಕ್ಕೆ ಒಂದು ಸುಂದರವಾಗಿರುವಂತ ಪ್ರಯತ್ನ ಅದು ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಮರ್ಪಿಸಿ ಇಂಥ ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಆ ಕಾರ್ಯಕ್ರಮದ ವೇದಿಕೆಯನ್ನು ನೀವೇನ್ ರೂಪಿಸ್ಕೊಂಡಿದ್ದೀರೋ ಅದರ ಅಧ್ಯಕ್ಷತೆಯನ್ನು ವಹಿಸಿರುವಂತ, ಅದರ ಜೊತೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್. ಮಾತೆಂಬುದು ಜ್ಯೋತಿರ್ಲಿಂಗ ಎಂದು
ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಇಂದಿಗೂ ಜೀವಂತ ಮತ್ತು ಸತ್ಯ. ಆ ಒಂದು ಸಾಲಿಗೆ ಇಂದು ನಮ್ಮ ಪ್ರೀತಿಯ ಸ್ಫೂರ್ತಿಯ ಚಿಲುಮೆಯಾಗಿರ್ತಕ್ಕಂತಹ ಶ್ರೀ ಚಕ್ರವರ್ತಿ ಸುಲಬೆಲೆ ಸರ್ ಅವರು ನುಡಿದ ಮಾತುಗಳು ಸಾಕ್ಷಿಯಾಗಿದೆ. ಈ ಒಂದು ಸುಂದರವಾದ ಕ್ಷಣದಲ್ಲಿ ನಮ್ಮೆಲ್ಲರನ್ನು ಸಾಧನೆಯತ್ತ ಸಾಗುವಂತೆ ಪ್ರೇರೇಪಿತ ನುಡಿಗಳನ್ನು ಆಡಿ ನಮ್ಮೆಲ್ಲರನ್ನು ಮಾರ್ಗದರ್ಶಿಸಿದ ಶ್ರೀ ಚಕ್ರವರ್ತಿ ಸುಲಬೆಲೆ ಸರ್ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಜ್ಞಾನವಂದನಾ ತಂಡದ ವತಿಯಿಂದ ಹಾಗೂ ನನ್ನೆಲ್ಲಾ ಗುರುವರ್ಯರಿಂದ ಮತ್ತು ಹಾಗೂ ನನ್ನೆಲ್ಲಾ ಸ್ನೇಹಿತರ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಸ್ನೇಹಿತರೆ, ತಮ್ಮಲ್ಲಿ ಯಾವುದೇ ಒಂದು ಸಲಹೆ ಸರ್ ಕಡೆಯಿಂದ ತಮಗೆ ಯಾವ್ದಾದ್ರು ಸಲಹೆ ಬೇಕಾದ್ರೆ ತಾವು ನೇರವಾಗಿ ಸರ್ ಒಟ್ಟಿಗೆ ಮಾತಾಡಿ ನಿಮ್ಮ ಒಂದು ಮುಂದಿನ ಪಯಣದ ಕೆಲವು ಅನುಮಾನಗಳನ್ನು ಬಗೆಹರಿಸಿಕೊಳ್ಳಬೇಕು. ಸರ್, ಇದಕ್ಕೆ ತಮ್ಮ ಅನುಮತಿ ಬೇಕಾಗಿದೆ ಸರ್. ಸರ್ ಲೆಫ್ಟ್ ಆದ್ರೆ ನೆಕ್ಸ್ಟ್ ಹೇಳಿ. ಸರ್ ಜಾಯಿನ್ ಆದ್ರೆ ಸರ್. ಸರ್, ನಿಮ್ಮ ಒಂದು ಅನುಮತಿ ಇದ್ದರೆ ನಮ್ಮ ಸ್ನೇಹಿತರು ತಮ್ಮೊಟ್ಟಿಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಲು ತಮ್ಮಲ್ಲಿ ಕೆಲವು ಸಲಹೆಗಳನ್ನು ಕೇಳ್ತಾರೆ. ತಮ್ಮ ಅನುಮತಿ ಇದ್ರೆ ಸರ್. ಸರ್, ಇನ್ನೊಂದ್ಸಲ ಏನು ಹೇಳ್ತೀರಾ? ನಂಗೆ ಕೇಳಿಸ್ಲಿಲ್ಲ. ಸರ್, ಅಂದ್ರೆ ಪ್ರಶ್ನೆ ಸಂವಾದ ಮಾಡ್ತಾರೆ ಸರ್ ವಿದ್ಯಾರ್ಥಿಗಳು. ಒಂದ್ 2-3 ಪ್ರಶ್ನೆ ಆಗ್ಬೋದಾ ಸರ್? ಓ, ಖಂಡಿತವಾಗಿ ಕೇಳಿ. ಸ್ನೇಹಿತರೆ, ಸರ್ ನಮಸ್ತೆ. ನನ್ನ ಹೆಸರು ಉದಯ್ ಅಂತ ಹೇಳಿ ಸರ್. ನಾನು ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ನೀವು ರಾಮಕೃಷ್ಣ ಮಿಷನ್ಗೆ ಬಂದಿದ್ದೆ. ಅವತ್ತು ಕೂಡ ನಿಮ್ ಜೊತೆ ಸಂವಾದ ಮಾಡಿದ್ದೆ. ತುಂಬಾ ಖುಷಿ ಆಯ್ತು. ಇವತ್ತು ಮತ್ತೆ ನನಗೆ ನಿಮ್ ಮಾತುಗಳನ್ನು ಕೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್. ಏನಂದ್ರೆ ಸರ್, ಇವತ್ತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವೆಲ್ಲ ಬೆಳೀತಾ ಇದೀವಿ ವಿನಃ, ಬಟ್ ನಮ್ಮಲ್ಲಿ ಮಾನಸಿಕ ಸ್ಥೈರ್ಯ ಕುಗ್ತಾ ಇದೆ. ಯಾಕಂದ್ರೆ ಈ ನೋಟಿಫಿಕೇಶನ್ಗಳು ಇಲ್ಲದೆ ಇರೋದ್ರಿಂದ, ಅಥವಾ ಏನೋ ಬಹಳ ಟ್ರಶ್ ಆಗ್ತಾ ಇದೆ ಮನುಷ್ಯರಿಗೆ, ಬಹಳ ಇದನ್ನಾಗ್ತಾ ಇದೆ, ಹಂಗಾಗಿ ಕುಗ್ತಾ ಇದೀವಲ್ಲ ಸರ್. ಅದಕ್ಕೆ ನಾವು ಹೆಂಗೆ ಒಗ್ಕೊಳ್ಬೇಕು, ಮತ್ತೆ ನಾವು ಹೆಂಗೆ ಮುಂದೆ ಆಗ್ಬೇಕು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾದ್ರು ನಿಮ್ ಸಲಹೆಗಳನ್ನು, ಅದು ವಿದ್ಯಾರ್ಥಿಗಳಿಗಾಗಲಿ ಅಥವಾ ನನಗೆ ಆಗ್ಲಿ ಅದೊಂದು ಸಲಹೆಯನ್ನು. ಒಂದು ಸ್ಪರ್ಧೆಗಳು ಅನ್ನೋದೇ ಮನುಷ್ಯನನ್ನ ಮಾನಸಿಕವಾಗಿ ಕುಗ್ಗಿಸುವಂತದ್ದು. ನನ್ನ ದೇಶದಲ್ಲಿ ಯಾವತ್ತೂ ಸ್ಪರ್ಧೆಯ ಪರಿಕಲ್ಪನೆ ಇರಲಿಲ್ಲ. ನಾವು 10ನೇ ಕ್ಲಾಸಲ್ಲಿ ಯಾರು ಫಸ್ಟ್ ಬಂದ್ರು, 12th ಅಲ್ಲಿ ಯಾರು ಫಸ್ಟ್ ಬಂದ್ರು, ಹೀಗೆ ನೋಡಿದವರೇ ಅಲ್ಲ. ನಾವು ಒಬ್ಬ ವ್ಯಕ್ತಿ ತನ್ನ ಬದುಕನ್ನ ರೂಪಿಸಿಕೊಳ್ಳಲಿಕ್ಕೆ ಏನನ್ನ ಗಳಿಸಿಕೊಂಡ ಅನ್ನೋದನ್ನ ನೋಡ್ತಿದ್ದವರು. ಈ ವೆಸ್ಟರ್ನ್ ಮಾಡೆಲ್ ಅಲ್ಲಿ ಎಲ್ರಿಗಿಂತ ಮುಂಚೆ ಸೇರ್ಬೇಕು, ಫಸ್ಟ್ ಹೋಗ್ಬಿಡ್ಬೇಕು ಅನ್ನೋ ಪರಿಕಲ್ಪನೆ ಆಧಾರದ ಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ರೂಪಿಸಲಾಯ್ತು. ಆಮೇಲೆ ಈ ಸ್ಟ್ರೆಸ್ ಅನ್ನ ಹೆಂಗ್ ಡೆವಲಪ್ ಮಾಡ್ಲಾಯ್ತು ಕಾಲಕ್ರಮದಲ್ಲಿ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಫೇಲ್ ಆಗೋದು ಅಂತಂದ್ರೆ ಎಲ್ಲವನ್ನೂ ಕಳ್ಕೊಂಡಂತೆ ಅನ್ನುವಂತ ಈ ತರದ ಧಾವಂತವನ್ನ ರೂಪಿಸಿದ್ರು. ನಮ್ ಬದುಕು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸು ಮಾಡಿದ ನಂತರವೂ ಕೂಡ ಬಹಳ ದೊಡ್ಡದಾಗಿರುವಂತ ಬದುಕು, ಇದು ಚಿಕ್ಕದ್ದಲ್ಲ. ನೀವು ನೋಡಿ ಹೇಗೆ ನಮ್ ರನ್ನಿಂಗ್ ರೇಸ್ ನಡೆಯುತ್ತೆ ಅಂತಂದ್ರೆ, SSLC ಬಂದ ತಕ್ಷಣ ಅದು ಏನೋ ಪಬ್ಲಿಕ್ ಎಕ್ಸಾಮು, ನೀನ್ ಸೀರಿಯಸ್ ಆಗಿ ಓದ್ಬೇಕು ಅಂತ ಅವನನ್ನ ಸೀರಿಯಸ್ ಮಾಡ್ಬಿಡ್ತಾರೆ. SSLC ಮುಗಿದ್ಮೇಲೆ ಮುಗಿತಾ ಪಬ್ಲಿಕ್ ಎಕ್ಸಾಮು ಅಂತ ಕೇಳಿದ್ರೆ ಫಸ್ಟ್ PUC ಒಂದೇ, ಫಸ್ಟ್ PUC ಮತ್ತೆ ರೆಡಿ ಮಾಡ್ಬಿಡ್ತಾರೆ ಸೆಕೆಂಡ್ PUC ಪಬ್ಲಿಕ್ ಎಕ್ಸಾಮು ಸೀರಿಯಸ್ ಆಗೋದು ಅಂತ. ಅದು ಮುಗಿದ ತಕ್ಷಣ ಬಿ ಆಗತ್ತೆ. ಬಿ ಆದ ನಂತರ MBA ಮಾಡು, ನೀನ್ ಪ್ರತಿ ಬಾರಿ ಓಡ್ತಾ ಇರೋ. ಅದಾದ ನಂತರ ನೀನ್ ಯಾವ್ದೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂತ್ಕೋ, ಅಲ್ಲಿ ಓಡಿ ಹೆಂಗಾಗುತ್ತೆ ಅಂತಂದ್ರೆ ಅವ್ನ್ ನಿಜವಾದ ಬದುಕು ಶುರುವಾಗುತ್ತಲ್ಲ, ಆಗ ಓಡ್ಲಿಕ್ಕೆ ಸುಸ್ತಾಗಿ ಕೂತ್ಬಿಟ್ಟಿರ್ತಾನ. ಅಷ್ಟರ ವೇಳೆಗೆ ಅವನ್ ಎನರ್ಜಿ ಪೂರ್ತಿ ನಾಶ ಮಾಡ್ಬಿಟ್ಟಿರ್ತೀವಿ ಅಂತ ನಾನು ಅದಕ್ಕೆ ತುಂಬಾ ಗಮನಿಸ್ತೀನಿ. ನೀವು ಇನ್ನೋವೇಷನ್ ಅನ್ನುವಂತ ಪರಿಕಲ್ಪನೆಯನ್ನ, ಹೊಸತನ್ನ ಹುಡುಕಾಟ ಮಾಡುವಂತ ಈ ಪರಿಕಲ್ಪನೆಯನ್ನ ನೀವು ಅನೇಕ ಕಡೆ ನೋಡ್ತೀರಾ. ಫಾರ್ ಎಕ್ಸಾಂಪಲ್, ಅಮೆರಿಕಾದಲ್ಲಿ ಇನ್ನೋವೇಷನ್ ನಡೆಯುತ್ತೆ, ಚೀನಾದಲ್ಲಿ ಸಿಕ್ಕಾಪಟ್ಟೆ ಇನ್ನೋವೇಷನ್ ನಡೆಯುತ್ತೆ. ಅವ್ರ ಪೇಟೆಂಟ್ ಗಳನ್ನ ಫೈಲ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಈ ಸ್ಪರ್ಧೆಗಳ ಧಾವಂತದಲ್ಲಿ ಇಲ್ಲ.
ಅವ್ರು ಏನ್ ಮಾಡ್ತಾರೆ, ಕೆಲಸ ಮಾಡ್ಲಿಕ್ಕೆ ಸ್ಪರ್ಧಾತ್ಮಕ ಜಗತ್ನಲ್ಲಿ ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಾಗಿರುವ ಜನರನ್ನ ಸೃಷ್ಟಿ ಮಾಡಿ ಭಾರತದಿಂದ ಅಮೆರಿಕಕ್ಕೆ ಕೆಲ್ಸಕ್ಕೆ ಜನರನ್ನ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವ್ರು ಮಾತ್ರ ಹಾಯಾಗಿ ಬದುಕೊಳ್ತಾ ಏನ್ ಬೇಕೋ ಅದನ್ನ ಕಲ್ತ್ಕೊಂಡ್ ಮಾಡ್ಕೊಳ್ತಾರೆ. ಸೊ ಸಮ್ವೇರ್ ನಮ್ ಒಟ್ಟಾರೆ ಈ ಪರಿಕಲ್ಪನೆ ಇದೆಯಲ್ಲ, ಓಟ 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 ಓಟ, ಇದು ಭಯಂಕರ ಕೆಟ್ಟದ್ದು ಅಂತ. ನಾನು ತುಂಬಾ ಫಿಲಾಸಫಿಕಲ್ ಆಗಿ ಮಾತಾಡ್ತಿದ್ದೀನಿ, ನಂಗೆ ಗೊತ್ತಿದೆ. ಮತ್ ನೀವೆಲ್ರೂ ಕೂಡ ಸ್ಪರ್ಧಾತ್ಮಕ ಇದಕ್ಕೆ ಆ ಯುದ್ಧಕ್ಕೋಸ್ಕರವೇ ಸಿದ್ಧವಾಗ್ಲಿಕ್ಕೆ ಬಂದಿರೋದು. ಬಟ್ ದಿಸ್ ಇಸ್ ಫ್ಯಾಕ್ಟ್. ನೀವು ಪ್ರಶ್ನೆ ಕೇಳಿದ್ರಿಂದ ನಂಗೆ ಹೇಳಲೇಬೇಕು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಅಂಗುಲಿಮಾಲ ಮೇಲ್ ನಿಂತಿರ್ತಾನೆ. ಅಂಗುಲಿಮಾಲನಿಗೆ ಯಾರು ಕಾಡಿನ ಮೂಲಕ ಹಾದು ಹೋಗ್ತಾರೋ ಅವರನ್ನ ಕಡಿದು ಅವರ ಬೆರಳನ್ನ ತೂಗು ಹಾಕೊಳ್ಳೋದು ಒಂದು ರೂಢಿ ಅವನ್ಗೆ. ಬುದ್ಧನಿಗೆ ಎಲ್ರು ಹೇಳ್ತಾರೆ ಹೋಗ್ಬೇಡ ಈ ಕಾಡಿನಲ್ಲಿ ಅಂತ. ಬುದ್ಧ ನಡ್ಕೊಂಡ್ ಬರ್ತಾನೆ. ಎಷ್ಟ್ ಚೆನ್ನಾಗಿದೆ ನೋಡಿ ಈ ಘಟನೆ. ಬುದ್ಧ ಬರ್ತಿರ್ಬೇಕಾದ್ರೆ ಅಂಗುಲಿಮಾಲ ಹೇಳ್ತಾನೆ, ಅಂಗುಲಿಮಾಲನಿಗೆ ಅವನನ್ನ ಕೊಲ್ಬೇಕು ಅಂತ. ಬಟ್ ಅವನ ಮುಖದಲ್ಲಿರುವಂತ ಶಾಂತಿಯನ್ನ ಗಮನಿಸಿ ಅಂಗುಲಿಮಾಲ ಕಳವಳಗೊಂಡು, ನಿಂತ್ಕೋ ಅಲ್ಲಿ, ನಿಂಗ್ ಗೊತ್ತಿಲ್ವಾ ನಾನು ಇಲ್ಲಿ ಬಂದ್ರೆ ಕೊಂದು ಬಿಡ್ತೀನಿ ಅಂತ, ಅಲ್ಲೇ ನಿಂತ್ಕೋ, ಬರ್ಬೇಡ ಮುಂದಕ್ಕೆ ಅಂತ ಹೇಳಿದಾಗ ಬುದ್ಧ ಹೇಳ್ತಾನೆ, ಹುಚ್ಚ, ನಾನ್ ನಿಂತು ಕಾಲ ಆಗೋಯ್ತು ಕಣೋ, ಯಾವತ್ತೋ ನಿಂತು ಬಿಟ್ಟೆ ನಾನು, ಓಡಾಡ್ತಾ ಇರೋ ನೀನ್ ಮೊದ್ಲು ನಿಂತ್ಕೋ ಅಂತ. ಅಂಗುಲಿಮಾಲನಿಗೆ ಆಶ್ಚರ್ಯ ಆಗುತ್ತೆ, ನಡ್ಕೊಂಡ್ ಬರ್ತಾ ಇರೋದು ಬುದ್ಧ, ನಿಂತ್ಕೊಂಡಿರೋನ್ ನಾನು. ಆದ್ರೆ ಬುದ್ಧ ಉಲ್ಟಾ ಹೇಳ್ತಿದ್ದಾನೆ, ನಾನ್ ನಿಂತು ಕಾಲ ಆಯ್ತು, ನಡೀತಾ ಇರೋ ನೀನ್ ನಿಂತ್ಕೋ ಮೊದ್ಲು ಅಂತ ಹೇಳಿದಾಗ ಅವಾಗ ಅರ್ಥ ಆಗ್ಲಿಲ್ಲ. ಆದ್ರೆ ಬುದ್ಧ ಅದನ್ನ ವಿಸ್ತರಿಸಿ ಹೇಳಿದಾಗ ಗೊತ್ತಾಯ್ತು, ದೇಹ ನಡೆಯುವುದು ಕಣೋ, ಮನಸ್ಸು ನಿಲ್ಲಬೇಕಾದಂತ ಅಗತ್ಯ ಇದೆ ಅಂತ. ದುರ್ದೈವ, ನನ್ನ ದೇಶದಲ್ಲಿ ಆ ಮನಸ್ಸನ್ನ ನಿಲ್ಲಿಸಬಹುದಾಗಿರುವಂತ ಯಾವ ಅಂದಾಜನ್ನು ಕೂಡ ನಮಗೆ ಬೇಕಾದ ಸಂದರ್ಭದಲ್ಲಿ ಕೊಡೋದಿಲ್ಲ. ನಾವೇ ಅಟ್ಟಿಸ್ಕೊಂಡು ಹೋಗ್ತೀವಿ. ಅಷ್ಟೊತ್ತಿಗೆ ಮನಸ್ಸನ್ನ ಒಂದು ಕಚರ ಡಬ್ಬ ಮಾಡ್ಕೊಂಡಿರ್ತೀವಿ, ಅಂದ್ರೆ ಡಸ್ಟ್ ಬಿನ್ ತರ ಮಾಡಿಟ್ಕೊಂಡಿರ್ತೀವಿ. ಆಗ ಮನಸ್ಸು ನಿಲ್ಲದ ಸ್ಥಿತಿಗೆ ಬಂದ್ಬಿಡತ್ತೆ. ಇಂಡೈರೆಕ್ಟ್ಲಿ ನಾನು ನೀವು ಎಲ್ಲ ಅಂಗುಲಿಮಾಲಗಳ ತರ ಆಗ್ಬಿಟ್ಟಿರ್ತೀವಿ, ನಿಲ್ಲದೆ ಇರುವಂತ ಸ್ಥಿತಿಗೆ ಹೋಗ್ಬಿಟ್ಟಿರ್ತೀವಿ. ಹೀಗಾಗಿ ನಮ್ ಎಲ್ಲಾ ಕರಿಕ್ಯುಲಮ್ ನಲ್ಲೂ ಕೂಡ ಒಂದ್ ಸ್ವಲ್ಪ ಹೊತ್ತು ಈ ಮನಸ್ಸನ್ನ ಆರಾಮಾಗಿ ಕೂರಿಸುವಂತ, ಶಾಂತವಾಗಿ ಕೂರಿಸುವಂತ ಒಂದ್ ಪ್ರಯತ್ನ ಆಗ್ಬೇಕು. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ವಿನಂತಿಸ್ಕೊತೀನಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾನು ಓದ್ಬಿಡ್ತೀನಿ, ರಾತ್ರಿ 12 ಗಂಟೆವರೆಗೂ ಓದ್ತೀನಿ, ಫೈನಪ್ಪ ಓದು. ಆದ್ರೆ ಈ ಓದಿನ ನಡುವೆ ಮನಸ್ಸನ್ನು ಸ್ವಲ್ಪ ಶಾಂತವಾಗಿ ಕೂರಿಸಿಕೊಂಡು ಓದಿದ್ ಮನನ ಮಾಡುವಂತ ಒಂದು ಪ್ರಕ್ರಿಯೆಗೆ ತೆಗೆದುಕೊಂಡು ಹೋಗು ಅನ್ನೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಿ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳ್ತಿದ್ರು, ನಾನೇನಾದ್ರೂ ಎಜುಕೇಶನ್ ನ ಜವಾಬ್ದಾರಿ ಹೊತ್ರೆ ನಾನ್ ಪುಸ್ತಕಗಳನ್ನ ಓದು ಅಂತ ಹೇಳೋದೇ ಇಲ್ಲ, ಕಾನ್ಸಂಟ್ರೇಷನ್ ಮಾಡೋದನ್ನ ಹೇಳ್ಕೊಟ್ಬಿಡ್ತೀನಿ, ಉಳಿದಿದ್ ತಂತಾನೆ ಒಂದ್ ತಲೆಗೆ ಹೋಗುತ್ತೆ ಅಂತ ಹೇಳ್ತಿದ್ರಲ್ಲ, ಆ ಪ್ರಕ್ರಿಯೆ ಇವತ್ತು ಅಗತ್ಯ ಇದೆ. ನನ್ಗನ್ಸತ್ತೆ ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಮನಸ್ಸನ್ನ ಹೆಚ್ಚು ಏಕಾಗ್ರಗೊಳಿಸಿ ಹೆಚ್ಚನ್ನ ಮನಸ್ಸು ಸ್ವೀಕಾರ ಮಾಡಬಲ್ಲಂತ ಆ ಹಂತಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಮೇ ಬಿ ಎಲ್ರು ಇದನ್ನ ಟ್ರೈ ಮಾಡ್ಬೇಕಾದಂತ ಅಗತ್ಯ ಇದೆ. ನಾನಂತೂ ಎವ್ರಿಡೇ ಈ ವಿಚಾರದಲ್ಲಿ ಸ್ಟ್ರಗಲ್ ಮಾಡ್ತಾನೇ ಇರ್ತೀನಿ. ಮನಸ್ಸನ್ನ ಶಾಂತವಾಗಿ ಗೊಳಿಸುವಂತ ಒಂದು ಫೈಟ್ ನಿರಂತರವಾಗಿ ನಡೀತಿರುತ್ತೆ. ಆಗ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ. ಗೊತ್ತಿಲ್ಲ ನನ್ನ ಉತ್ತರ ನಿಮ್ಗೆ ಸ್ಯಾಟಿಸ್ಫೈ ಆಗ್ಬೋದೋ ಇಲ್ವೋ, ಬಟ್ ದಿಸ್ ಇಸ್ ಫ್ಯಾಕ್ಟ್. ನಾನು ತಿಳ್ಕೊಂಡಿರುವಂತ ಒಂದ್ ಸತ್ಯವನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ತು ಅಂತ ಅನ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್, ತುಂಬಾ ಅದ್ಭುತ ಆನ್ಸರ್. ನಮಗದು ಅವಶ್ಯಕತೆ ಇತ್ತು ಸರ್, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅದು ಬೇಕಾಗಿತ್ತು. ಹಾಗಾಗಿ ನಾನು ಆ ಪ್ರಶ್ನೆನ ಕೇಳುವಂತ ಪ್ರಸಂಗ ಆಯ್ತು. ತುಂಬಾ ಉತ್ತಮವಾದ ಆನ್ಸರ್ ಸಿಕ್ಕಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಎಲ್ಲರ ಪರವಾಗಿ. ಸ್ನೇಹಿತರೆ, ಮತ್ತೆ ಯಾರಾದ್ರೂ ಏನಾದ್ರು ಸರ್ ಕಡೆಯಿಂದ ಸಲಹೆ ತಗೊಳ್ಳೋದಿದ್ರೆ ಕೇಳ್ಬೋದು. ಸರ್ ಅಮ್ಮ, ನಿಮ್ದು ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಬೇಗ. ಸಮಯದ ಅಭಾವ ಇದೆ ಸ್ನೇಹಿತರೆ, ಹಾಗಾಗಿ ಬೇಗ ಪ್ರಶ್ನೆಗಳು ಕೇಳಿ. ಮಾತಾಡಿ ಬೇಗ. ಸರ್ ಇವಾಗ ಪ್ರತಿಯೊಂದು ಕೆಲಸನೂ ಇಂಪಾರ್ಟೆಂಟ್ ಅಲ್ವಾ ಸರ್, ಓದೋದ್ ಮಾತ್ರ ಅಲ್ಲ. ಹಾಗೆ ಅಂದ್ರೆ ನಾವು ಈಗ ಏನಾದ್ರೂ ಯೋಚನೆ ಮಾಡ್ಬೇಕಾದಾಗ ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸು ಶಾಂತ ಇದ್ದಾಗ ಮಾತ್ರ ಮೇಡಮ್, ನಿಮ್ದು ಕರೆಕ್ಟ್ ಆಗಿ ಆಡಿಬಲ್ ಆಗ್ತಾ ಇಲ್ಲ. ನೀವು ನಾಟ್ ಆಡಿಬಲ್. ಕ್ವಶನ್ ಅನ್ನ ಸರಳೀಕರಿಸಿ ಸ್ವಲ್ಪ ಕೇಳಿ. ಎಲ್ಲರೂ ಸ್ವಲ್ಪ ಸರಳೀಕರಿಸಿ ಪ್ರಶ್ನೆಯನ್ನು ಕೇಳಿ. ದಯವಿಟ್ಟು ನೆಟ್ವರ್ಕ್ ಇಶ್ಯೂ ಇದ್ದವರು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಸಮಯದ ಅಭಾವ ಇದೆ ಸ್ನೇಹಿತರೆ, ಹಾಗಾಗಿ ಮನಸ್ಸನ್ನು ಹೇಗೆ ಹದಗೊಳಿಸ್ಕೋಬೇಕಂತ ಹೇಳಿ. ಸಾರಿ, ಕರೆಕ್ಟ್ ಆಗಿ ಆಡಿಬಲ್ ಆಗ್ತಾ ಇಲ್ಲ ಮೇಡಮ್. ಸಾರಿ, ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್ ನಮಸ್ಕಾರ. ಮಾತಾಡಿ. ನಾನು ವಸಂತ್ ಪಟ್ವರ್ಧನ್ ಅಂತ
ಇಲ್ಲಿ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ. ಕ್ಷಮೆ ನಾನು ಇರ್ಲಿ ಸರ್. ಸುಮಾರು 20-30 ವರ್ಷದಿಂದ ಇಂಗ್ಲಿಷ್ ಗ್ರಾಮರ್ ಹೇಳ್ತಾ ಬಂದಿದ್ದೀನಿ. ಆ ಸೇವೆ ಇಲ್ಲಿ ಮುಂದುವರಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ತಮ್ಮ ಒಂದು ಯುವ ಬ್ರಿಗೇಡ್ ಅಂತರ್ಗತ ನಡೆಸುವ ಯಾವುದೇ ಕಾರ್ಯಕ್ರಮಕ್ಕೆ ನಾನು ನಿಶುಲ್ಕವಾಗಿ ಕಲಿಸ್ಲಿಕ್ಕೆ, ನನಗೂ ಒಂದು ಅಳಿಲು ಸೇವೆ ಮಾಡ್ಲಿಕ್ಕೆ ತಮ್ಮಲ್ಲಿ ಅವಕಾಶ ಸಿಕ್ಕರೆ ಅಂತದೇನಾರಿದ್ರೆ ದಯವಿಟ್ಟು ನನಗೆ ಅವಕಾಶ ಕೊಡ್ಬೇಕು ಅಂತ ತಮ್ಮಲ್ಲಿ ಒಂದು ಭಿನ್ನವ ಮಾಡ್ಕೊತಾ ಇದ್ದೀನಿ ಸರ್. ಖಂಡಿತ ಪಟವರ್ಧನ್ ರೇ, ಬಹಳ ಸಂತೋಷ ಆಯ್ತು. ನಾನು ನಿಮ್ಮ ನಂಬರ್ ನಮ್ಮ ರಾಜು ಇದರಲ್ಲೇ ಇರ್ತಾನೆ, ಅವ್ನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ತರದ ಯಾವುದೇ ಚಟುವಟಿಕೆಗಳಿದ್ದಾಗ ಆನ್ಲೈನ್ ವಿಚಾರಗಳು ಅಥವಾ ಆಫ್ಲೈನ್ ನಲ್ಲಿ ಖಂಡಿತ ಅವ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮ್ಮ ಸಹಕಾರವನ್ನ, ನಿಮ್ಮ ಸಹಾಯವನ್ನ, ಸೇವೆಯನ್ನ ಖಂಡಿತ ಪಡ್ಕೊಳ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್, ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ ಸರ್ಗೆ, ಸರ್ ನಾವು ಈಗ ಕೇವಲ ಪರೀಕ್ಷೆಗಳಿಗೆ ಅಷ್ಟೇ ತರಬೇತಿಯನ್ನು ಕೊಡದೆ ಕೆಲವೊಂದಿಷ್ಟು ಕೌಶಲ್ಯಗಳನ್ನು ನಾವು ಬೆಳೆಸ್ತದೆ. ಯಾಕಂದ್ರೆ ತಾವೇ ಹೇಳಿದಂತೆ ಈ ನೋಟಿಫಿಕೇಶನ್ಸ್ ಏನ್ ಹೇಳಕ್ ಬರೋದಿಲ್ಲ. ತಮ್ಮ ಗುರಿನೂ ಹಾಗೆ ಇದೆ. ನಾವು ಇನೋವೇಷನ್ ಕಡೆ ನಾವು ಹೆಚ್ಚು ಹೊರಳಬೇಕಾಗಿದೆ. ಇಂದಿನ ಕಾಲದ ಒಂದು ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟ್ಯಾಂಡಪ್ ಇಂಡಿಯಾ ಅಂತ ಅನೇಕ ಪ್ರಧಾನಮಂತ್ರಿಗಳ ಒಂದು ಯೋಜನೆಗಳನ್ನ ಬಳಸ್ಕೊಂಡು, ಸೊ ಅಂತಹ ಒಂದು ಕೌಶಲ್ಯ ಆಧಾರಿತ ಕೆಲವು ಯಾರಾದ್ರೂ ಉಪನ್ಯಾಸಕರಿದ್ರೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಿರ್ಬೋದು, ಅಂತವ್ರು ಯಾರಾದ್ರೂ ಇದ್ರೆ ನಮಗೆ ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಒನ್ ಮಂತ್ ಆಗಿರ್ಬೋದು ಅಥವಾ ಪ್ರತಿ ತಿಂಗಳು ಯಾವಾಗಾದ್ರೂ ಒಂದು ವೀಕ್ಲಿ ಒನ್ಸ್ ಆಗಿರ್ಬೋದು ಯಾರಾದ್ರೂ ಇದ್ದೆ ಅಂತವ್ರನ್ನ ಒದಗಿಸಿಕೊಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಅದೇ ಅಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಾಬ್ಲಮ್ ಆಗೋದಂದ್ರೆ ಪ್ರತಿ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಎಕ್ಸಾಮ್ ಇದ್ದಾಗ ಸ್ಕ್ರೈಬ್ ಪ್ರಾಬ್ಲಮ್ ಆಗುತ್ತೆ ಸರ್. ಅಂತ ಒಂದು ವಿದ್ಯಾರ್ಥಿಗಳು ತಮ್ಮ ಒಂದು ಸಂಪರ್ಕದಲ್ಲಿ ಯಾರಾದ್ರೂ ಇದ್ರೆ ಅದನ್ನೂ ಕೂಡ ಸ್ವಲ್ಪ ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಈ ಮೂಲಕ ನಾನು ಜ್ಞಾನವಂತ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ ಸರ್. ಮೊದಲನೇ ಇದಕ್ಕೆ ಖಂಡಿತವಾಗಿಯೂ ಇದನ್ನ ಮಾಡ್ಬೋದು. ರಾಜು ಇದ್ರಲ್ಲಿ ಇದೆಯಲ್ಲ, ನೀನು ಇದ್ರಲ್ಲಿ ಇದೆಯಮ್ಮ ರಾಜು? ಓಕೆ, ಅವ್ನು ಮೋಸ್ಟ್ಲಿ ಹೋಗಿರ್ಬೋದು ಅಂತ ಅನ್ಸುತ್ತೆ. ನಾನು ಆಯ್ತು, ನಾನು ಮಾತಾಡ್ತೀನಿ ಅವನಿಗೆ. ಒಂದ್ ಸೆಕೆಂಡ್, ನನ್ಗೀಗ ಅವ್ನ್ಗೆ ಹೇಳಿರ್ತೀನಿ ನಾನು. ಒಂದು, ನಿಮಗೆ ಆ ತರದ ಲೆಕ್ಚರರ್ಸ್ ಅನ್ನ ಜೋಡಿಸ್ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಖಂಡಿತ. ಇನ್ ಎರಡನೇದು, ಆಲ್ರೆಡಿ ಸ್ಕ್ರೈಬ್ಸ್ ಆಗಿ ನಾವು ಅನೇಕರಿಗೆ ಹೋಗ್ತೀವಿ, ನಮ್ಮ ಹುಡುಗರು ಹೋಗ್ತಾರೆ. ನಮ್ದೊಂದು ಹೆಣ್ಮಕ್ಳ ಸಂಸ್ಥೆ ಇದೆ, ನಿವೇದಿತಾ ಪ್ರತಿಷ್ಠಾನ. ಆ ಹೆಣ್ಮಕ್ಳು ಕೂಡ ತುಂಬಾ ಜನರಿಗೆ ಸ್ಕ್ರೈಬ್ಗೆ ಅಂತ ಹೋಗ್ತಾರೆ. ಅಷ್ಟಾಗಿಯೂ ಕೂಡ ನಿಮ್ಗೆ ಯಾವ್ದಾದ್ರು ಜಿಲ್ಲೆಯಲ್ಲಿ ಅಗತ್ಯ ಇದೆ ಅಂತ ನಂಗೆ ಮುಂಚಿತವಾಗಿ ಗೊತ್ತಾದ್ರೆ, ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತಂದ್ರೆ, ನಾಳೆ ಬೆಳಗ್ಗೆ ಬೇಕು ಅಂತ ಈಗ ಹೇಳ್ತಾರೆ, ಇನ್ನು ಕೆಲವೊಂದ್ಸಲ ಮಧ್ಯಾಹ್ನ ಬೇಕು ಸರ್ ಅಂತ ಬೆಳಗ್ಗೆ ಕಾಲ್ ಮಾಡ್ತಾರೆ. ಅಷ್ಟಾದ್ರೂ ನಾವು ಹೇಗಾದ್ರೂ ಮಾಡಿ ಜೋಡಿಸುವಂತ ಪ್ರಯತ್ನ ಮಾಡ್ತೀವಿ. ಮುಂಚಿತವಾಗಿ ಗೊತ್ತಾದ್ರೆ ಅದಕ್ಕೆ ತಕ್ಕಂತೆ ನಾವು ಅರೇಂಜ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ತರದ್ ಇದ್ದಾಗ ದಯಮಾಡಿ ನಮ್ ಗ್ರೂಪ್ಗೆ ಇನ್ಫಾರ್ಮ್ ಮಾಡಿ, ನಾನು ಕನೆಕ್ಟ್ ಮಾಡ್ತೀನಿ ನಿಮ್ಮನ್ನ ಒಂದಿಬ್ಬರಿಗೆ. ಅಥವಾ ರಾಜು ಇಸ್ ಅ ಗುಡ್ ಪರ್ಸನ್, ಅವನು ಈ ವಿಚಾರಕ್ಕೆ ಕನೆಕ್ಟ್ ಆಗ್ತಾನೆ. ನೀವು ಕನೆಕ್ಟ್ ಮಾಡಿ ನನಗೆ ಹೇಳಿದ್ರೆ ಬೆಂಗಳೂರಿನ ಅಥವಾ ಕರ್ನಾಟಕದ ಯಾವ ಭಾಗದಲ್ಲಾದ್ರೂ ಕೂಡ ನಮ್ಗೆ ಅರೇಂಜ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಮಾಡ್ತೀವಿ. ಧನ್ಯವಾದ. ಧನ್ಯವಾದ. ಮುರಳಿ, ನೆಕ್ಸ್ಟ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೊಮ್ಮೆ ತಮಗೆ ಹೇಳ, ಪ್ರಶ್ನೆ ಇದೆನಾ? ಪ್ಲೀಸ್, ನೆಟ್ವರ್ಕ್ ಸಮಸ್ಯೆ ಇದೆ ಸರ್. ನೆಟ್ವರ್ಕ್ ಸಮಸ್ಯೆ ಇದೆ. ಇವರೇ ನೆಟ್ವರ್ಕ್ ಸಮಸ್ಯೆ ಇದೆ. ನೆಟ್ವರ್ಕ್ ಇರೋ ಕಡೆ ಬನ್ನಿ. ಇಲ್ಲ, ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ. ಈಗ ಟೈಮ್ ವೇಸ್ಟ್ ಮಾಡಿ. ನೆಕ್ಸ್ಟ್ ಈಗ ಮಾತಾಡಿ. ಈಗ ಮಾತಾಡಿ ಅಮ್ಮ, ಕೇಳಿಸ್ತಾರೆ. ಸರ್, ಎಕ್ಸಾಮ್ ಇರುತ್ತೆ, ಎಲ್ಲ ಓದಿರ್ತೀವಿ, ಚೆನ್ನಾಗೇ ಓದಿರ್ತೀವಿ. ಬಟ್ ಆದ್ರೆ ಎಕ್ಸಾಮ್ ಇನ್ನೇನ್ ಬರಿತಾ ಇರ್ತೀವಿ, ಆ ಸಮಯದಲ್ಲಿ ಟೆನ್ಷನ್ ಆಗಿ ಎಲ್ಲ ಮರ್ತೋಗ್ಬಿಡುತ್ತೆ. ಇದಕ್ಕೆ ಏನ್ ಅನಿಸಿಕೆ? ಒಂದು ಎಕ್ಸಾಮ್ ಅನ್ನ ಸಹಜವಾಗಿ ಸ್ವೀಕಾರ ಮಾಡಿ. ಈ ಎಕ್ಸಾಮ್ ನನ್ ಫೇಲ್ ಆಗ್ಬಿಟ್ರೆ ನನ್ ಜೀವನವೇ ಮುಗಿದೋಗ್ಬಿಡತ್ತೆ ಎನ್ನುವ ಆತಂಕ ಇರುತ್ತಲ್ಲ, ಆಗ ಮನಸ್ಸಿನೊಳಗೆ ಈ ತರದ ಗೊಂದಲಗಳು ಉಂಟಾಗ್ತವೆ. ಏನೂ ತಲೆ ಕೆಡ್ಸ್ಕೊಳ್ಬೇಡಿ, ಬದುಕು ತುಂಬಾ ದೊಡ್ಡದ್ದು. ನಾನು ಅದಕ್ಕೆ ಹೇಳೋದು, ನನಗೆ ಈ ಎಕ್ಸಾಮೇ ಜೀವನ ಏನು ಅಲ್ಲ, ನನ್ ಬದುಕು ಬಹಳ ದೊಡ್ಡದಿದೆ. ಆದ್ರೆ ನಾನು ಈ ಎಕ್ಸಾಮ್ ಅನ್ನ ಶ್ರದ್ಧೆಯಿಂದ ಓದ್ಕೊಂಡು ಪಾಸ್ ಮಾಡ್ಕೊಳ್ತೀನಿ ಅಂತ ಸಹಜ ಭಾವದಿಂದ ಎಕ್ಸಾಮ್ ಕೂತ್ಕೊಳ್ಳಿ. ನಮ್ಮೆಲ್ರಿಗೂ ಏನಾಗ್ಬಿಡತ್ತೆ ಅಂತಂದ್ರೆ, ಸುತ್ತಲಿನ ಜನ ಹೆದರ್ಸ್ಬಿಡ್ತಾರೆ, ಅಯ್ಯೋ ಈ ಎಕ್ಸಾಮ್ ಫೇಲ್ ಆದ್ರೆ ಬದುಕೇ ಮುಗ್ದೋಯ್ತು. ಏನೂ ಇಲ್ಲ, ಹಂಗೆಲ್ಲ ನೀವು ಹೆದರ್ಕೊಂಡ್ ಕೂತಾಗ್ಲೇ ಅಲ್ಲಿ ಟೆನ್ಷನ್ ಶುರುವಾಗ್ಬಿಡತ್ತೆ. ಆ ಪತ್ರಿಕೆ ನೋಡಿದ ತಕ್ಷಣ ಗಾಬರಿ ಅಂತ ಅನ್ಸುತ್ತೆ. ಹಂಗೇನು ಅನ್ಕೋಬೇಡಿ, ಸಹಜವಾಗಿ ಕೂತ್ಕೊಳ್ಳಿ. ನಾನು ಓದಿದ್ದೀನಿ,
ನಾನು ಎಕ್ಸಾಮ್ ಬರೀತೀನಿ, ನನಗೆ ಪಾಸ್ ಆಗೋದು ಡೆಫಿನೆಟ್ಲಿ ಕಷ್ಟ ಆಗೋದಿಲ್ಲ. ಅಕಸ್ಮಾತ್ ಏನಾದ್ರೂ ತುಂಬಾ ಟಫ್ ಪೇಪರ್ ಬಂದು ಪಾಸ್ ಆಗ್ಲಿಲ್ಲ ಅಂತಂದ್ರೆ ನಥಿಂಗ್ ಟು ವರಿ, ಮುಂದಿನ ಸಲ ಇದು ನೋಡ್ಕೊಳ್ತೀನಿ, ಮುಗ್ದೋಯ್ತು. ಹಂಗ್ ಅನ್ಕೊಂಡಿದ್ದಾಗ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತಲ್ಲ, ಆ ಕಾನ್ಫಿಡೆನ್ಸ್ ಅಲ್ಲಿ ಮರೆತು ಹೋದ ಉತ್ತರವು ಕೂಡ ವಾಪಸ್ ಬರುತ್ತೆ. ಹೀಗಾಗಿ ಅದನ್ನೇ ಜೀವನ ಅಂತ ಭಾವಿಸಿಕೊಳ್ಳದೆ, ಜೀವನ ಅದಕ್ಕಿಂತಲೂ ದೊಡ್ಡದ್ದು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಎಫರ್ಟ್ ಹಾಕಿದ್ದೀನಿ. ನಾನು ಬರೆಯುವಷ್ಟನ್ನ ಪ್ರೀತಿಯಿಂದ ಬರಿತೀನಿ. ಇನ್ನು ಫಲ ಕೊಡುವ ಜವಾಬ್ದಾರಿ ಭಗವಂತನಿಗೆ ಬಿಟ್ಟಿದ್ದು ಅಂತ ನಾವು ಮಾಡುವ ಕೆಲಸ ಎಲ್ಲ ಮಾಡಿದ ನಂತರ ಫಲ ಅವನು ಕೊಡ್ತಾನೆ ಅನ್ನೋ ಭಾವದಿಂದ ನಾವೆಲ್ಲರೂ ಸೇರ್ಕೊಂಡ್ರೆ ಐ ಥಿಂಕ್ ಡೆಫಿನೆಟ್ಲಿ ಇದು ಸಾಧ್ಯ ಆಗುತ್ತೆ ಅಂತ. ಹೀಗಾಗಿ ಹೆದರ್ಕೊಳ್ದೆ ಅಟೆಂಡ್ ಮಾಡುವಂತ ಪ್ರಯತ್ನ ಮಾಡಬಹುದು ಅಂತ ನನಗನ್ಸುತ್ತೆ. ಎಲ್ರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ನೀವೆಲ್ಲರೂ ಬಹಳ ಪ್ರೀತಿಯಿಂದ ನನ್ನ ಆಹ್ವಾನಿಸಿದ್ರಿ. ನಿಮ್ ಜೊತೆ ಯಾವಾಗ್ಲೂ ನಾನು ಇರ್ತೀನಿ. ಜ್ಞಾನ ಜ್ಯೋತಿ ಅಥವಾ ನೀವೇನು ಈ ಜ್ಞಾನವಂದನ ಸಂಸ್ಥೆ ಏನಿದೆ, ಈ ಜ್ಞಾನವಂದನ ಸಂಸ್ಥೆಗೆ ನಾನು ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾವುದೇ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಹೇಳಿ ಏನಾಗ್ಬೇಕು, ನಮ್ ಕಡೆಯಿಂದ ಏನಾಗ್ಬೇಕು ಅಂತ. ಡೆಫಿನೆಟ್ಲಿ ನಮ್ಮಿಂದಾಗುವಂತ ಎಲ್ಲ ಸಹಕಾರಗಳಲ್ಲಿ ನಾವು ನಿಮ್ ಜೊತೆ ಇರ್ತೀವಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರ. ನನಗೆ ಮುಂದಿನ ಒಂದು ಚಟುವಟಿಕೆಗೆ ಹೋಗ್ಬೇಕಾಗಿರೋದ್ರಿಂದ ನಿಮ್ಮೆಲ್ಲರಿಂದ ಅನುಮತಿ ಪಡ್ಕೊಳ್ತೀನಿ. ದಯಮಾಡಿ ಕ್ಷಮಿಸಿ, ಮತ್ತೊಮ್ಮೆ ಸಿಗ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಒಂದು ಜ್ಞಾನದ ಬೆಳಕನ್ನು ನನ್ನೆಲ್ಲಾ ವಿದ್ಯಾರ್ಥಿಗಳ ಮೇಲೆ ಚೆಲ್ಲಿದ್ದಕ್ಕಾಗಿ ನಿಮಗೆ ಈ ಒಂದು ಜ್ಞಾನವಂದನ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮ್ಮನ್ನು ಬೀಳ್ಕೊಡ್ತಾ ಇದ್ದೇವೆ ಸರ್. ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸರ್. ಎಂದಿಗೂ ನಮ್ಮ ಜ್ಞಾನವಂದನ ಕುಟುಂಬ ತಮಗಾಗಿ ಬಾಗಿಲನ್ನು ತೆರೆದಿರುತ್ತೆ ಸರ್. ನಮಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಬಂದು ನಮ್ಮೆಲ್ಲರನ್ನು ಹೀಗೆ ಮೋಟಿವೇಟ್ ಮಾಡ್ತಾ ಇರಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳುತ್ತಾ ತಮ್ಮನ್ನು ಬೀಳ್ಕೊಡ್ತಾ ಇದೀವಿ ಸರ್. ಮುಂದಿನ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು, ವಿಜ್ಞಾನ ವಿಷಯವು ಕಬ್ಬಿಣದ ಕಡಲೆಯಲ್ಲ, ಮಿಠಾಯಿಯ ಹಾಗೆ ಸಿಹಿಯಾಗಿ ಸ್ವೀಕರಿಸಿ ಕಲಿಯಬಹುದು ಎಂಬ ಒಂದು ಸ್ಫೂರ್ತಿಯ ಮಾತುಗಳನ್ನು ತುಂಬಿ ಸದಾ ಹಸನ್ಮುಖಿಯಾಗಿ ನಮ್ಮೊಂದಿಗೆ ಪಿತೃವಾತ್ಸಲ್ಯವನ್ನು ತೋರಿ ನಮ್ಮೆಲ್ಲರನ್ನು ಮಾರ್ಗದರ್ಶಿಸುವಂತಹ ನನ್ನ ಪ್ರೀತಿಯ ಗುರುಗಳನ್ನು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕೆಂದು ನನ್ನ ಪ್ರೀತಿಯ ಗುರುಗಳಾದ SR ಕಂದಗಲ್ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಜ್ಞಾನವಂದನ ಸಂಸ್ಥೆಯ ರೂವಾರಿಗಳಾದಂಥ ಅಚ್ಯುತ್ ನಾಯ್ಕ್ ಸರ್ ಅವರೇ, ನನ್ನ ಸಂಪನ್ಮೂಲ ಜ್ಞಾನವಂದನಾ ಸಂಸ್ಥೆಯ ಸಂಪನ್ಮೂಲ ವ್ಯಕ್ತಿಗಳೇ, ಆ ಸಂಸ್ಥೆಯ ಸೂತ್ರಧಾರಿಗಳೇ, ಸದಸ್ಯರೇ ಮತ್ತು ಫಲಾಪೇಕ್ಷಿಗಳೇ, ಈ ಸಂಸ್ಥೆಗೆ ಜೀವನ ಕಟ್ಕೊಳ್ಳೋದಕ್ಕೆ, ಸ್ಪರ್ಧೆಯನ್ನು ಎದುರಿಸೋದಕ್ಕೆ, ನಿಮ್ಮ ತಯಾರಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ರಲ್ಲ, ಅವರು ಎಲ್ಲರಿಗೂ ಕೂಡ ನನ್ನ ವಂದನೆಗಳು ಮತ್ತು ಅಭಿನಂದನೆಗಳು. ಈ ಕಾರ್ಯಕ್ರಮ ನೀವು ಆಯೋಜಿಸಿದ್ದು ನನಗೆ ಬಹಳ ಸಂತೋಷ ಮತ್ತು ಅಷ್ಟೇ ಆಶ್ಚರ್ಯ. ಯಾಕೆಂದ್ರೆ ಸೂಲಿಬೆಲೆ ಚಕ್ರವರ್ತಿಯವರು ಸಿಗುವುದೇ ಕಷ್ಟ. ಅದು ಅವ್ರು ಹೇಳಿದಿಲ್ಲ, 2 ಕಾರಣಕ್ಕೆ. ಅವರು ಬಹಳ ಬ್ಯೂಸಿ ಆಗಿರ್ತಾರೆ, ಒಂದು ಕಾರಣ. ಇನ್ನೊಂದು, ಬಹುಶಃ ಆನ್ಲೈನ್ ಕಾರ್ಯಕ್ರಮ ಅಂದ್ರೆ ಅದು ಪರಿಣಾಮಕಾರಿ ಆಗಿರುವುದಿಲ್ಲ, ಅದು ಅಷ್ಟೊಂದು ಫಲಪ್ರದವಾಗಿರುವುದಿಲ್ಲ ಅನ್ನೋದನ್ನು ಕೂಡ ಅವರಿಗೆ ಗೊತ್ತಿದ್ದು ಕೂಡ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಅಂದ್ರೆ ಅದು ಈ ನಿಮ್ಮ ಸಂಸ್ಥೆಯ ಮೇಲೆ ಇರುವಂತಹ ಒಂದು ಪ್ರೀತಿ, ನಿಮ್ಮ ಮೇಲೆ ಇರುವಂತಹ ಒಂದು ಕಾಳಜಿ. ಮತ್ತು ಅಚ್ಯುತ್ ಸರ್ ಬಹಳ ಸೂಕ್ತವಾಗಿ ಅವ್ರನ್ನ ಸಂಬೋಧಿಸಿದ್ರು. ನಮ್ಮ ಅಣ್ಣ ಅಂತ. ಅಣ್ಣ ಬಹಳ ದೊಡ್ಡ ಸ್ಥಾನ. ಎಲ್ಲ ತನಗಿಂತ ಚಿಕ್ಕವರು ತಮ್ಮ ಅಂತಿದ್ದಾರಲ್ಲ, ತಂಗಿ ಅಂತಿದ್ದಾರಲ್ಲ, ಅವ್ರು ಎಲ್ಲರಿಗೂ ಕೂಡ ಆಶ್ರಯ ನೀಡಿ ಅವರನ್ನ ಕೈ ಹಿಡಿದು ನಡೆಸುವಂಥವನಿಗೆ ಅಣ್ಣ ಅಂತ. ಅಂಥ ಅಣ್ಣನ ಸ್ಥಾನ ನೀವು ಅವ್ರಿಗೆ ಕೊಟ್ಟಿದ್ದೀರಿ ಅಂದಮೇಲೆ ಖಂಡಿತವಾಗಿಯೂ ಅವರಿಂದ ನಿಮಗೆ ಒಂದು ಸಹಾಯ ಮತ್ತು ನೆರವು, ಪ್ರೋತ್ಸಾಹ, ಸ್ಫೂರ್ತಿ ಸಿಗ್ತದೆ. ಬಹುಶಃ ಈ ಸೂಲಿಬೆಲೆ ಚಕ್ರವರ್ತಿಯವರು, ಅವರಿಗೆ ವಾಕ್ ಚಕ್ರವರ್ತಿಗಳು ಅನ್ಬೇಕು ನಮಗೆ. ವಾಚಸ್ಪತಿ ಅವರು ಬಹಳ ನಿರರ್ಗಳವಾಗಿ
ಮತ್ತೆ ಅಷ್ಟೇ ಸ್ಫುಟವಾಗಿ ಮಾತಾಡಬಲ್ಲಂಥ ಒಬ್ಬ ಯುವಕ ಅವರು. ಅದಕ್ಕೆ ಪರದೇಶದವರು ಅಥವಾ ಬೇರೆದವರು ನಮ್ಮ ದೇಶ ಬಿಟ್ಟು ಉಳಿದವರು ಹೇಳ್ತಾರೆ 21ನೇ ಶತಮಾನ ಯುವಕರದು ಅಂತ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಯುವಕರು ಹೆಚ್ಚಿರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಅಮೆರಿಕ, ರಷ್ಯಾಗಳಲ್ಲೆಲ್ಲ 100 ವರ್ಷ ದಾಟಿದವರು ಅಲ್ಲೆಲ್ಲ ಈ ಶತಮಾನ ಹೋದ ಶತಮಾನ ಹುಟ್ಟಿ ಇನ್ನೂ ಅವರು ಇರಬಹುದು. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಅದೇನು ಪ್ರಮಾಣ ಮರಣದ ಆಯುಷ್ಯ ಏನಿದೆಲ್ಲ ಸರಾಸರಿ 67 ಹೀಗೇನು ಇರಬೇಕು. ಹೀಗಾಗಿ ನಮ್ಮಲ್ಲಿ ಯುವಕರು ಜಾಸ್ತಿ ಇರ್ತಾರೆ. ಆಮೇಲೆ ವೃದ್ಧರು ಅಥವಾ ಹಿರಿಯರಿದ್ರು ಕೂಡ ಅವ್ರಿಗೆ ಒಂದು ಮಾಗಿದ ಅನುಭವ ಇರ್ತದೆ. ಅವರು ಸರಿಯಾಗಿ ಈ ದೇಶ ಕಟ್ಕೊಳ್ಳೋದಕ್ಕೆ, ದೇಶ ಕಟ್ಟುವುದಂದ್ರೆ ನನ್ನ ಅರ್ಥದಲ್ಲಿ ನಮ್ಮ ಜೀವನವನ್ನೇ ಕಟ್ಟಿಕೊಳ್ಳೋದು. ಯಾಕೆಂದ್ರೆ ನೀರು ಅಥವಾ ನಾವು ತೊರೆ ಅಂತೀವಿ, ಒಂದು ತೊರೆ ಆಗ್ಬೇಕಂದ್ರೆ ಪ್ರತಿಯೊಂದು ಹನಿ ಇರ್ತದಲ್ಲಿ, ಒಂದೊಂದು ಹನಿ ನೀರು ಕೂಡ ಸಿಹಿ ಆಗಿದ್ರೆ ಅದೆಲ್ಲವೂ ಸಿಹಿ ನೀರೇ ಆಗಿರ್ತದೆ. ಹಾಗೆ ಈ ದೇಶದ ಯುವಕರೆಲ್ಲರೂ ಕೂಡ ಮುತ್ತಿನಂಥ ಯುವಕರಾಗಬೇಕು. ಅದಕ್ಕೆ ವಿವೇಕಾನಂದರು ಒಂದು ಹೇಳಿದ್ದಾರೆ, ಹೇಗಪ್ಪ ಯುವಕರಂದ್ರೆ ಅವ್ರಿಗೆ ಉಕ್ಕಿನ ನರಗಳಿರಬೇಕು, ಅವರ ಧಮನಿಗಳಲ್ಲಿ ರಾಷ್ಟ್ರಾಭಿಮಾನ ಪುಟಿದು ಹೇಳ್ತಿರ್ಬೇಕು, ಹರಿತಿರ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂಥ ಯುವಕರು ನಿಜವಾಗಿ ನಮ್ಮ ಇವರು ಸೂಲಿಬೆಲೆ ಚಕ್ರವರ್ತಿಗಳು. ಅವ್ರು ತಮ್ಮ ಏನೋ ಒಂದು ಪ್ರಿನ್ಸಿಪಲ್ಸ್ ಅದಾವಲ್ಲ ಅದರೊಂದಿಗೆ ಯಾವಾಗಲೂ ಅವುಗಳಿಗೆ ಬದ್ಧರಾಗೇ ಇರ್ತಾರೆ. ಯಾವತ್ತೂ ಅವರು ಸರಿಯೋದೇ ಇಲ್ಲ. ಇವತ್ತು ಕೂಡ ಅದೇ ಮಾತನ್ನೇ ಅವ್ರು ಹೇಳಿದರು. ಅವರ ಮಾತಿನಲ್ಲಿ ಒಂದು ಕಾಲಕ್ಕೆ ಹಿಂದುಳಿದವರ ದೇಶ ಅದು, ಅಲ್ಲೇ ಬರೇ ಬಡವರು, ಭಿಕ್ಷುಕರು, ಸಾಧುಗಳು, ಮೋಡಿಕಾರರು, ಜಾದುಗಾರಿರುವಂಥ ದೇಶ ಅಂತ ಕರಿತಾ ಇದ್ರು. ಆದ್ರೆ ಇವತ್ತು ನಮ್ಮ ದೇಶ ಕೆಲವು ಬೆರಳಿಕೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅನ್ನೋದನ್ನ ಎಲ್ಲ ರಂಗಗಳಲ್ಲಿ ಇರ್ಬೋದು. ಅದು ವಿಜ್ಞಾನ ರಂಗದಲ್ಲಿ ಇರ್ಬೋದು, ಆರ್ಥಿಕ ರಂಗದಲ್ಲಿ ಇರ್ಬೋದು, ಸಾಮಾಜಿಕ ರಂಗದಲ್ಲಿ ಇರ್ಬೋದು, ಎಲ್ಲ ರಂಗಗಳಲ್ಲಿ ಕೂಡ ನಮ್ಮ ದೇಶ ಮುಂಚೂಣಿಯಲ್ಲಿದೆ. ಅದು ಒಂದು ರೀತಿಯಲ್ಲಿ ವಿಶ್ವಗುರು ಅಂತ ಏನ್ ನಾವು ಬಯಸ್ತಾ ಇದ್ದೀವಿ ಅದು ಉತ್ಪ್ರೇಕ್ಷೆ ಏನು ಅಲ್ಲ. ಆ ರೀತಿ ಕಟ್ಲಿಕ್ಕೆ ಇವತ್ತ ಈ ಸೂಲಿಬೆಲೆ ಚಕ್ರವರ್ತಿ ಅವ್ರು ಹೇಳಿದಾರಲ್ಲ, ಆ ಮಾತುಗಳನ್ನ ನೀವು ಸದಾ ನೆನಪಿಟ್ಕೊಳ್ಬೇಕು. ಅದಕ್ಕೆ 3 ಹೇಳ್ತಾ ಇದ್ದೀನಿ ನಾನು. ಅವ್ರು ಮಾತಾಡಿದ ಮೇಲೆ ನಾನು ಮಾತಾಡೋದ್ರಲ್ಲಿ ಅಷ್ಟೊಂದು ಏನೋ ಸತ್ವ ಇರೋದಿಲ್ಲ ಅಂತ ಅನ್ಕೋತೀನಿ. ಆದ್ರೆ 3 ಮಾತುಗಳನ್ನು ಹೇಳ್ತೀನಿ. ಒಂದನೇದ್ದು ಶ್ರವಣ, 2ನೇದ್ದು ಮನನ, ಆಮೇಲೆ 3ನೇದ್ದು ನಿಧಿ ಧ್ಯಾಸ ಅಂತ ಬರ್ತದೆ. ನಮ್ಮ ಅಧ್ಯಾತ್ಮ ಪರಂಪರೆಯಲ್ಲಿ ಇದು ಬರ್ತದೆ. ಈಗ ಹೇಳಿದ್ರಲ್ಲ ಅವರು, ಇವತ್ತು ನಮ್ಮ ದೇಶ ಯುದ್ಧಗ್ರಸ್ತ ಪರಿಸ್ಥಿತಿಯಲ್ಲೂ ಕೂಡ ಭಾರತಕ್ಕೆ ಗೌರವವನ್ನು ಕೊಡ್ತಾ ಇದೆ. ನಮ್ಮ ದೇಶ ಹೇಗಿದೆ ಅಂದ್ರೆ, ನೀವು ಹಿಂದೆ ಉಕ್ರೇನ್ ಯುದ್ಧ ನಡೆದಾಗ ಪಾಕಿಸ್ತಾನದ ವಿದ್ಯಾರ್ಥಿಯನ್ನ ರಕ್ಷಿಸಿ ಆ ದೇಶಕ್ಕೆ ಬಿಟ್ಟು ಬಂದವರು ನಾವು. ಆ ಪರಂಪರೆ ನಮ್ಮಲ್ಲಿದೆ. ನಮ್ಮಲ್ಲಿ ನಾವು ದೇವರನ್ನೇ ಕಾಣ್ತೀವಿ. ಮನುಷ್ಯ ಧರ್ಮ ನಮ್ಮದು ಭಾರತೀಯರದು. ಆ ಪರಂಪರೆ ಎಲ್ಲಿಂದ ಬಂದಿದೆ ಅಂದ್ರೆ ಈಗಿಂದ ಅಲ್ಲದು, ನಮ್ಮ ಸನಾತನ ಕಾಲದಿಂದ ಬಂದಿದೆ, ಋಷಿಗಳ ಪರಂಪರೆಯಿಂದ ಬಂದಿದೆ. ಅದು ಎಲ್ಲರಲ್ಲಿಯೂ ಕೂಡ ಒಳ್ಳೆಯದನ್ನೇ ಕಾಣೋದು, ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸೋದು. ಆ ಅರ್ಥದಲ್ಲಿ ಆ ಪರಂಪರೆ ಇದೆ ಅನ್ನೋದನ್ನ ಸೂಲಿಬೆಲೆ ಚಕ್ರವರ್ತಿ ಅವರು ನೆನಪಿಸ್ಕೊಟ್ರು. ಅದಕ್ಕೆ ಅದನ್ನ ನೀವು ಮನನ ಮಾಡ್ಬೇಕಂದ್ರೆ ಅದರ ಅರ್ಥ ಕೇಳಿ ಬಿಡುವುದಿಲ್ಲ. ಲಿಸನ್ ಅಂತ ಒಂದು ಶಬ್ದ ಇದೆ, ಹಿಯರ್ ಅಂತದೆ. ಹಿಯರ್ ಅಂದ್ರೆ ಹಾಗೆ ಕೇಳಿ ಬಿಡೋದು, ಈ ಕಿವಿಯಿಂದ ಕೇಳಿ ಆ ಕಡೆ ಬಿಟ್ಬಿಡೋದು. ಆದ್ರೆ ಲಿಸನ್ ಅಂದ್ರ ಮನಸ್ಸುಗೊಟ್ಟು ಕೇಳೋದು, ಲಕ್ಷ್ಯಗೊಟ್ಟು ಕೇಳಿದ್ರು. ಅದನ್ನೇ ಅವ್ರು ಹೇಳಿದ್ರಲ್ಲ, ಆನ್ಲೈನ್ ಕಾರ್ಯಕ್ರಮ ಯಾಕೆ ಕೊಡೋದಿಲ್ಲ ಅಂದ್ರೆ ನಮ್ಮ ಲಿಸನ್ ಎಲ್ಲ ಲಕ್ಷ್ಯಗೊಟ್ಟು ಕೇಳೋದಿಲ್ಲ ಅಂತ. ಆದ್ರೆ ನೀವೆಲ್ಲ ಅವರನ್ನ ಬಹಳ ಪ್ರೀತಿಯಿಂದ ಕರೆಸಿದ್ರ ಅಂದ್ಮೇಲೆ ಅವರೆಲ್ಲ ಮಾತುಗಳು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದನ್ನ ಮನನ ಮಾಡಿಕೊಳ್ಬೇಕು. ಅಂದ್ರೆ ಚಿಂತನೆ ಮಂಥನ ಮಾಡು. ಒಮ್ಮೆ ಮನಸ್ಸು ಪ್ರವೇಶ ಮಾಡಿದ ಮೇಲೆ, ಕಿವಿಗಳ ಮುಖಾಂತರ ಶ್ರವಣ ಮಾಡಿದ ಮೇಲೆ ಅದಕ್ಕೊಂದು ಪ್ರೊಸೆಸ್, ಕಂಪ್ಯೂಟರ್ದಲ್ಲಿ ಹೆಂಗ್ ಪ್ರೊಸೆಸರ್ ಅಂತ ಇರ್ತದಲ್ಲ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಅಲ್ಲಿ ನಾಯ್ಸ್ ಇರಬಾರ್ದು, ದೋಷಗಳಿರಬಾರ್ದು, ಮಿಸ್ಟೇಕ್ಸ್ ಇರಬಾರ್ದು, ಅವನ್ನೆಲ್ಲ ತೆಗೆದು ಹಾಕಿ ನಮ್ಗೆ ಏನ್ ಬೇಕೋ ಅದನ್ನ ಮಾನಿಟರ್ ಮೇಲೆ ಕೊಡ್ತದಲ್ಲ, ಆ ತರ ಕೆಲಸ ಮನನ ಮಾಡ್ಕೊಳ್ಳೋದು. ನಿಧಿ ಧ್ಯಾಸ ಅಂದ್ರೆ ನಮ್ಮ ಒಳ ಅರಿವಂತ ನಮಗೊಂದಿದೆ, ಅದನ್ನ ಒಳ ಅರಿವನ್ನ ನಾವು ಜಾಗೃತಿ ಮಾಡ್ಕೊಂಡ್ ಬಿಟ್ರೆ ನೀವು ಯಾವ್ದಕ್ಕೂ ಹೆದರ್ಬೇಕಾಗಿಲ್ಲ. ಅವ್ರು ಅದನ್ನು ಕೂಡ ನಿಮ್ಗೆ ಹೇಳಿದ್ರು. ಸ್ಪರ್ಧೆ ಅಂತ ಅನ್ನೋದನ್ನ ನಾವು ಇಟ್ಕೊಳ್ಬಾರ್ದು, ಸ್ಪರ್ಧೆ ಅಂತ ಅನ್ಬಾರ್ದು, ಯುದ್ಧ ಅಂತ ಅನ್ಬಾರ್ದು, ಹೋರಾಟ ಅಂತ ಅನ್ಬಾರ್ದು. ಅದನ್ನ ಮನಸ್ಸಿನ ತೆಗೆದು ಹಾಕ್ಬಿಟ್ರೆ, ಮನಸ್ಸು ಗಟ್ಟಿ ಮಾಡ್ಕೊಂಡ್ರೆ ಮನಸ್ಸಿನಂತೆ ಮಹಾದೇವ, ಮನಸ್ಸಿದ್ದಲ್ಲಿ ಮಾರ್ಗ. ನಾವು ಮನುಷ್ಯ ಅಂತ ಶಬ್ದ ಬಂದಿದೆ ಅಲ್ಲ, ಮನುಷ್ಯ ಅಂತ ನಾವ್ ಯಾಕೆ ಕರಿತಿದೀವಿ ಅಂದ್ರೆ ನಮಗೆ ಮನಸ್ಸಿದೆ, ಅದರೊಂದಿಗೆ ವಿವೇಚನೆ ಇದೆ.
ಅದರಿಂದ ಈ 3 ಮಾತುಗಳನ್ನ ನೆನಪಿಟ್ಕೊಳ್ರಿ. ಆಮೇಲೆ ಒಬ್ರು ಬಹಳ ತಮ್ಮ ಅಸಹಾಯಕತೆಯನ್ನ ಹೇಳ್ಕೊಂಡ್ರು, ನಾನು ಓದ್ತೇನೆ ಅದು ಬರ್ಲಿಕ್ಕೆ ಆಗುದಿಲ್ಲ, ಅಥವಾ ಇನ್ನು ಕೆಲವರು ನೆನಪುಳಿದಿಲ್ಲ, ಇನ್ನು ಕೆಲವರಿಗೆ ಏನೋ ಒಂಥರದ ಆತಂಕ, ಭೀತಿ. ಅವೆಲ್ಲ ಹೋಗ್ಬೇಕು ಅಂದ್ರೆ ನಾನು ಒಬ್ಬ ಸಣ್ಣ ಮನುಷ್ಯ ಅಲ್ಲ, ಪ್ರಾಣಿ ಅಲ್ಲ. ನಾನು ಮೂಲತಃ ಮನುಷ್ಯನು ಕೂಡ ಪ್ರಾಣಿನೇ, ಆದ್ರೆ ನನಗೆ ಮನಸ್ಸಿದೆ, ನನಗೆ ವಿವೇಚನಾ ಶಕ್ತಿ ಇದೆ. ಇವುಗಳನ್ನ ನೀವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಯಾವ ಸ್ಪರ್ಧೆ, ಯಾವ ಹೋರಾಟ ನಿಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ವೇಳೆ ವಿಫಲರಾದ್ರಿ ಅಂತ ಇಟ್ಕೊಡ್ರಿ, ಅದು ನಮಗೆ ಅನುಭವ ಕೊಟ್ಟಿರ್ತದೆ. ಒಂದು ಸೋಲು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾಠವನ್ನು ಕಲಿಸಿರ್ತದೆ. ಆ ಪಾಠದಿಂದ ನೀವು ಖಂಡಿತವಾಗಿ ಗೆದ್ದೇ ಗೆಲ್ತೀರಿ. ಇದು ಒಂದೇ ಸ್ಪರ್ಧೆ ಅಲ್ಲ, ನೀವು ಬಯಸಿದ್ದೆ ಆಗ್ಬೇಕಂತ ಏನು ಇಲ್ಲ. ಮಹಾತ್ಮ ಗಾಂಧೀಜಿಯವರು ಹಾಗೆ ಬಯಸಿದ್ರೆ ನಮಗೊಬ್ರು ರಾಷ್ಟ್ರಪತಿ ಸಿಗ್ತಿದ್ರ? ಆ ಥರ ನಾವು ವಿಚಾರ ಮಾಡಿದಾಗ ನಾವು ಕೂಡ ಏನಾದ್ರು ಮಾಡಬಲ್ಲೆವು ಅಂತ ನಮ್ಮ ಮನಸ್ಸಿನಲ್ಲಿ ಇರಬೇಕು. ನಿಮ್ಮ ಮನಸ್ಸಿನಲ್ಲಿ ಅದು ಅದೇ. ಈಗಾಗಲೇ ನೀವೆಲ್ಲರೂ ವಿಶೇಷ ಚೇತನರಂತ ನಿಮ್ಮನ್ನು ಕರೆದಿದ್ದಾರೆ. ಮೊದಲು ಅದು ಯಾವುದೋ ಒಂದು ಶಬ್ದ ಇತ್ತು, ಸವಕಲ ಶಬ್ದ, ಬೇಡ ಅದು. ನೀವೆಲ್ಲರೂ ಕೂಡ ಸ್ಫೂರ್ತಿಯ ಸೆಲೆನೆ. ನಿಮಗೆ ಈ ಸ್ಫೂರ್ತಿಯ ಮಾತೆಲ್ಲ ನೀವೇ ಸ್ಫೂರ್ತಿ ನಮಗೆ. ನಾವೀಗ ನಿಮಗೆ ಮಾತಾಡ್ಬೇಕಂದ್ರೆ ಬಹಳ ಪ್ರೀತಿಯಿಂದ ನಮ್ಗೆ ಹೇಳಿದ್ರು ಅವರು ನಿರೂಪಕರು. ನೀವೆಲ್ಲ ಕೂಡ ನನಗೇನು ಸ್ವೀಕಾರ ಮಾಡಿದಿರಿ, ನನಗೂ ಸಂತೋಷ ಕೊಡ್ತಾ ಇದೆ. ನನಗೆ ಮೊದಲು ಸರ್ವಿಸ್ ಮಾಡಿದರೆಲ್ಲ ಇರಬೇಕು, ಅದು ನನಗೆ ಸಂಭಾವನೆ ಸಿಕ್ಕಿರ್ಬೋದು, ಆದ್ರೆ ಪ್ರೀತಿ ಸಿಗೋದು ಕಷ್ಟ. ನೀವೆಲ್ಲ ಪ್ರೀತಿಯಿಂದ ಮಾತಾಡಿದಿರಿ. ಇವತ್ತ ಈ ಸ್ಪರ್ಧೆ ಬಗ್ಗೆ, ನಮ್ಮ ದೇಶದ ಬಗ್ಗೆ ಬಹಳ ಒಳ್ಳೆ ಉತ್ಕೃಷ್ಟವಾದ ವಿಚಾರಗಳನ್ನ ಸೂಲಿಬೆಲೆ ಸರ್ ಹೇಳಿದ್ದಾರೆ. ನೀವು ಇಷ್ಟು ಮಾಡಿಬಿಟ್ರೆ ದೇಶಕ್ಕೆ ಇದಕ್ಕಿಂತ ದೊಡ್ಡ ಕೊಡುಗೆ ಏನು ಬೇಕಾಗಿಲ್ಲ. ನೀವು ಕೂಡ ನಾವು ಯಾರಿಗೆ ಹೊರೆಯಾಗಬಾರ್ದು ಅಂತ ವಿಶೇಷ ಚೇತನ ಅಂತ ಕರೆದದ್ದೇ ಅದಕ್ಕೆ. ನೀವು ಕೂಡ ಯಾರ ಹಂಗಿನಲ್ಲಿ ನಾನು ಇರಬಾರ್ದು, ಯಾರ ಸಹಾನುಭೂತಿ ಅನುಕಂಪ ನನಗೆ ಬೇಕಾಗಿಲ್ಲ. ನನಗೆ ಏನು ಶಕ್ತಿ ಇದೆ ಅಷ್ಟರಲ್ಲೇ ನಾನು ಬದುಕ್ತೀನಿ, ಸಮಾಧಾನದಿಂದ ಬದುಕ್ತೀನಿ. ಎಲ್ಲರಿಗೂ ಕೂಡ ದೊಡ್ಡ ರಾಜವೈಭವ ಬೇಕು, ಐಷಾರಾಮಿ ಜೀವನ ಬೇಕು ಅಂತ ಬಯಸಬಾರ್ದು. ತಾನಾಗೆ ಬಂದ್ರೆ ಬರಲಿ, ಅದು ಸಾಕು. ನಮಗೆ ಸಂತೃಪ್ತಿ ಕೊಡುವಂತಹ ಜೀವನ ಇದ್ರೆ ಸಾಕು. ಈ ಎಲ್ಲ ಬದುಕಿನ ಸೂತ್ರಗಳನ್ನ ಸೂಲಿಬೆಲೆ ಚಕ್ರವರ್ತಿ ಅವರೇನು ಹೇಳಿದ್ದಾರೆ ನೆನಪನ್ನ ಇಟ್ಕೊಡ್ರಿ. ಅದೇ ರೀತಿಯಾಗಿ ನೀವು ನಿಮ್ಮ ನಮ್ಮಂತ ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಏನ ಇಟ್ಕೊಂಡಿದಿರಲ್ಲ ಅದನ್ನ ಬೆಳೆಸ್ಕೊಡ್ರಿ, ಬಾಂಧವ ಬೆಳೆಸ್ಕೊಡ್ರಿ. ನೀವೇನು ಎಲ್ಲರೂ ಕೂಡಿ ಜೊತೆಗಿದ್ದೀರಲ್ಲ ಅದನ್ನ ಗಟ್ಟಿಗೊಳಿಸ್ಕೊಡ್ರಿ. ಸಹೋದರಿ ಹೇಗೆ ಅಣ್ಣ ಅಂತ ಕರೆದ್ರಲ್ಲ ಆ ಥರ ನೀವು ಆ ಬಂಧುತ್ವ ಬೆಳೆಸ್ಕೊಂಡ್ರೆ ನಿಮಗೆ ಜೀವನ ಸಲೀಸಾಗ್ತದೆ. ನೀವು ಖಂಡಿತವಾಗಿ ಜೀವನದ ಸ್ಪರ್ಧೆಯಲ್ಲಿ ಗೆಲ್ತೀರಿ, ಇದಕ್ಕೆ ಯಾವ ಸಂಶಯನೇ ಇಲ್ಲ. ಈ ಏನು ಒಂದೆರಡು ಮಾತುಗಳು ನಾನು ಹೇಳಬೇಕಾಗಿತ್ತು. ದಯವಿಟ್ಟು ಇದನ್ನ ನೆನಪಿಟ್ಕೊಂಡು ನಿಮ್ಮ ಜೀವನವನ್ನ ಸುಸೂತ್ರ ಮಾಡ್ಕೊಂಡು ಹೋಗ್ಬಿಡ್ರಿ. ಆಮೇಲೆ ಎಲ್ಲರಿಗೂ ಕೂಡ ಇಲ್ಲೇ ಗೆಲುವು ಸಿಗಲಿ. ಒಂದು ಮಾತು, ಈ ಅಂಗವಿಕಲರು ಅಥವಾ ವಿಶೇಷ ಚೇತನರು ಅಂದ್ರೆ ಅವರು ಸಮಾಜದ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಸರ್ಕಾರ ಸಪೋರ್ಟ್ ಮಾಡ್ಬೇಕಂತ ಮನಸ್ಸಿನಲ್ಲದಲ್ಲ. ಅದು ನಿಮ್ಮ ನಿರೀಕ್ಷಿಸಿದ ಮಟ್ಟದಲ್ಲಿ ಸಿಗ್ಲಿಕ್ಕಿಲ್ಲ. ಆದ್ರೆ ನಾನು ಮಾಡಬಲ್ಲೆ, ನಾನು ಬದುಕಬಲ್ಲೆ, ನಾನು ಯಶಸ್ವಿ ಆಗಬಲ್ಲೆ ಅಂತ. ಅದಕ್ಕೆ ಅವರು ನಮ್ಮ ಸಮರ್ಥ ನಮ್ಮ ಮಹಾಂತೇಶ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಉಪಜೀವನ ಮಾಡೋದಕ್ಕಾಗಿ ಅಲ್ಲ, ನಾನು ನೀವು ತರಬೇತಿ ಪಡ್ಕೊಳ್ತಿರ್ಬೋದು, ಬೇರೆ ಯಾವುದೇ ಕೆಲಸ ಮಾಡ್ತಾ ಇರ್ಬೋದು, ನನ್ನ ಬದುಕು ಕಟ್ಟಿಕೊಳ್ಳಲಿಕ್ಕೆ ಅಷ್ಟೇ ಅಲ್ಲ, ಈ ದೇಶಕ್ಕೆ ನಾನು ತೆರಿಗೆ ಕೊಟ್ಟು ನೆರವಾಗ್ತೀನಿ ಅನ್ನುವಂಥ ಒಂದು ಅಭಿಮಾನ, ಸ್ವಾಭಿಮಾನದ ಮಾತು, ಆತ್ಮಗೌರವದ ಮಾತು ತಮ್ಮಲ್ಲಿ ಹುಟ್ಟಲಿ. ಇಂಥ ಕಾರ್ಯಕ್ರಮ ಖಂಡಿತವಾಗಿ ನಿಮ್ಮಲ್ಲಿ ಅದನ್ನು ನೀಡ್ತದೆ ಅಂತ ಹೇಳಿ, ನಿಮ್ಮ ಯಾವತ್ತು ಈ ಜೀವನ ಏನು ಬಂದಿದ್ದೀರಲ್ಲ ಅಲ್ಲಿ ನೀವು ಯಶಸ್ವಿ ಆಗಬೇಕು. ಆಮೇಲೆ ನಿಮ್ಮ ಬುದ್ಧಿ ಮನಸ್ಸು ಗಟ್ಟಿಯಾಗಿರಲಿ. ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ ದೇವರು, ನಿಮಗೆ ಒಳ್ಳೆ ಮನಸ್ಸು ಕೊಡಲಿ. ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಬಹಳ ನಂಬಿಕೆ ಇಟ್ಕೊಂಡಿರ್ಬೇಕು. ಯಾರ ಮೇಲಾದ್ರೂ ನಂಬಿಕೆ ಇಟ್ಕೊಡ್ರಿ, ದೇವ್ರ ಮೇಲೆ ಇಟ್ಕೊಡ್ರಿ, ನಿಮ್ಮ ತಂದೆ ತಾಯಿಗಳ ಮೇಲೆ ಇಟ್ಕೊಡ್ರಿ, ಜ್ಞಾನ ವಂದನದ ಮೇಲೆ ಇಟ್ಕೊಡ್ರಿ. ಖಂಡಿತವಾಗಿ ನಿಮ್ಮ ಜೀವನ ಯಶಸ್ವಿ ಆಗ್ತದೆ. ಸ್ವಲ್ಪ ಹೆಚ್ಚಿಗೆ ಹೇಳಿದೆ, ಸೂಲಿಬೆಲೆ ಸರ್ ಮಾತಾಡಿದ ಮೇಲೆ ಅವಶ್ಯಕತೆ ಇರುವುದಿಲ್ಲ. ಆದ್ರೆ ಅದನ್ನೇ ನಾನು ಒತ್ತಿ ಯಾಕೆ ಹೇಳಿದೆ ಅಂದ್ರೆ, ಅವ್ರು ಹೇಳಿದ್ದನ್ನ ನೀವು ಬಿಟ್ಟು ಕೊಡಬಾರ್ದು. ಅದನ್ನ ಗಟ್ಟಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ನೀವು ಈ ದೇಶಕ್ಕೆ ಒಂದು ಆಸ್ತಿ ಆಗ್ತೀರಿ, ನಿಮ್ಮ ಜೀವನಕ್ಕೂ ನಿಜವಾದ ಒಂದು ಅರ್ಥ ತಂದ್ಕೊಳ್ತೀರಿ. ಮತ್ತೆ ನನಗೆ ಈ ಒಂದು ಅವಕಾಶ ಕೊಟ್ಟದ್ದಕ್ಕೆ, ಅದು ಸೂಲಿಬೆಲೆ ಚಕ್ರವರ್ತಿ ಅಂತ ಅವರು ಅತಿಥಿಗಳಾಗಿ ಆಗಮಿಸಿದಾಗ ನಾನು ಅವರು ಮಾತುಗಳನ್ನು ಕೇಳೋದಕ್ಕೆ ಉತ್ಸುಕನಾಗಿದ್ದೆ. ಬಹಳ ಸಂತೋಷ, ಎಲ್ಲರಿಗೂ ಸಂತೋಷ ಆಗಿದೆ. ಇದೇ ಉತ್ಸಾಹ, ಇದೇ ಸ್ಫೂರ್ತಿ ನಮ್ಮಲ್ಲೇ ಎಲ್ಲರಲ್ಲಿ ಇರಲಿ. ನಾವೆಲ್ಲ ಕೂಡಿ ಕೆಲಸ ಮಾಡೋಣ, ನಮ್ಮ ಬದುಕು ಕಟ್ಕೊಳ್ಳೋಣ. ಆ ಮೂಲಕ
ಈ ದೇಶವನ್ನ ಕಟ್ಟೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ತಮ್ಮ ಅಮೂಲ್ಯವಾದ ಮಾತುಗಳಿಂದ ಗೆಲುವಿನ ಗುಟ್ಟನ್ನು ತಿಳಿಸಿ ದೇಶ ಸೇವೆಗೆ ಹೇಗೆ ನಾವು ಬದ್ಧರಾಗಬೇಕು ಎಂಬ ಮಾತುಗಳನ್ನು ನೀಡಿ ನಮ್ಮನ್ನು ಮಾರ್ಗದರ್ಶಿಸಿದಂತಹ ನನ್ನ ಪ್ರೀತಿಯ ಗುರುಗಳಾದಂತಹ ಶ್ರೀ SR ಕಂದಗಲ್ ಸರ್ ಅವರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಜ್ಞಾನವಂದನಾ ಸಂಸ್ಥೆಯ ವತಿಯಿಂದ ಹಾಗೂ ನನ್ನೆಲ್ಲ ಗುರುವರ್ಯರಿಂದ ತುಂಬ ಹೃದಯದ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ಹುಟ್ಟಿದ ಸೂರ್ಯ ಸಂಜೆಯ ಹೊತ್ತಿಗೆ ಮುಳುಗಲೇಬೇಕು, ಅಂತೆಯೇ ಶುರುವಾದ ಕಾರ್ಯಕ್ರಮವೂ ಕೂಡ ಅಂತ್ಯಗೊಳ್ಳಲೇಬೇಕು. ಈ ಒಂದು ಅಂತಿಮ ಘಟ್ಟ ಅಂದರೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ನನ್ನ ಅಚ್ಚುಮೆಚ್ಚಿನ ಸಹೋದರ ಪಂಚಾಕ್ಷರಿ. I am audible. ಎಸ್ ಪಂಚಾಕ್ಷರಿ, ಇವರ ಆಡಿಬಲ್. ನನ್ನ ಎಲ್ಲ ಗುರು ವೃಂದಕ್ಕೆ ಈ ಸಂಜೆಯ ಶುಭ ನಮನಗಳನ್ನ ತಿಳಿಸ್ತಾ, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು, ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾದೀತು, ವಿಚಾರ ಬದಲಿಸಿ ನೋಡು ದೇಶವೇ ಬದಲಾದೀತು, ನೀ ಪಯಣಿಸುವ ದೋಣಿಯನ್ನಲ್ಲ ದೋಣಿಯ ದಿಕ್ಕನ್ನ ಬದಲಿಸು, ನೀ ಸೇರುವ ದಡ ಬಂದೀತು ಎಂಬ ಹಿರಿಯರ ಒಂದು ನಾಣ್ಣುಡಿಯಂತೆ ಇವತ್ತು ನಮ್ಮ ಒಂದು ಈ ಅದ್ಭುತ ಸುಂದರ ಶುಭ ಸಂಜೆಯ ಈ ಒಂದು ಭಾನುವಾರವನ್ನ ಸೂಪರ್ ಸಂಡೇ ಮಾಡಿದಂತಹ ಅಚ್ಚುಮೆಚ್ಚಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ನಮ್ಮ ಸಂಸ್ಥೆಯ ವಿಜ್ಞಾನದಂತಹ SR ಕಂದಗಲ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜ್ಞಾನವಂದನ ತಂಡದ ಕಡೆಯಿಂದ, ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನೆಲ್ಲ ಸ್ನೇಹಿತ ವೃಂದದ ಪರವಾಗಿ ಧನ್ಯವಾದಗಳು ಸರ್ ನಿಮ್ಗೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ನಮ್ಮ ಒಂದು ಆಮಂತ್ರಣಕ್ಕೆ ಓಗೊಟ್ಟು ಈ ಸಭೆಗೆ ಆಗಮಿಸಿ ನಮ್ಮೆಲ್ಲರಲ್ಲೂ ಸ್ಫೂರ್ತಿಯ ಮಾತುಗಳನ್ನಾಡಿ ನಮ್ಮೆಲ್ಲರ ಮನಸ್ಸನ್ನ ನಾವು ಯಾವ ರೀತಿಯಾಗಿ ನಾವು ಹತೋಟಿಯಲ್ಲಿ ಇಟ್ಕೋಬೇಕು, ಯಾವ ರೀತಿಯಲ್ಲಿ ನಾವು ಸದೃಢ ಜಗತ್ತಿನ ನಿರ್ಮಾಣಕ್ಕೆ ನಾವೆಲ್ಲರೂ ಸಾಧಕರಾಗಬೇಕು ಅಂತ ಒಂದು ಸ್ಫೂರ್ತಿಯ ಮಾತುಗಳನ್ನಾಡಿದಂತಹ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಚಕ್ರವರ್ತಿ ಸೊಲೆಬೇರಿ ಸರ್ಗೂ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಜ್ಞಾನವಂದನಾ ಸಂಸ್ಥೆಯ ಕರ್ತೃಗಳು ಆಗಿರ್ತಕ್ಕಂತಹ ನಮ್ಮ ಪ್ರೀತಿಯ ಗುರುಗಳು ಆಗಿರ್ತಕ್ಕಂತಹ ಅಚ್ಯುತ್ ನಾಯಕ್ ಸರ್ ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಜ್ಞಾನವಂದನಾ ಸಂಸ್ಥೆಯ ಕಡೆಯಿಂದ ಹಾಗೆ ನನ್ನೆಲ್ಲ ಸ್ನೇಹಿತ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು, ವಂದನೆಗಳು, ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನೆಲ್ಲಾ ಗುರುವೃಂದಕ್ಕೂ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಜ್ಞಾನವಂದನ ತಂಡದ ಕಡೆಯಿಂದ ಹಾಗೆ ನನ್ನೆಲ್ಲ ಸ್ನೇಹಿತರ ಪರವಾಗಿ ವಂದನೆಗಳು, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂತಹ ಸರ್ವರಿಗೂ ನಾನು ವಂದಿಸುತ್ತೇನೆ. ಹಾಗೆಯೇ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ಶಾಂತಚಿತ್ತವಾಗಿ ಆಲಿಸಿ ತಾವು ಹಿರಿಯರಿಂದ ಪಡೆದ ಮಾರ್ಗದರ್ಶನವನ್ನು ತಮ್ಮ ಬದುಕಿಗೆ ಅಳವಡಿಸಿಕೊಳ್ಳತಕ್ಕಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿ ಎಲ್ಲ ಮಿತ್ರರಿಗೂ ಕೂಡ ನಾನು ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಮುಕ್ತಾಯದ ನುಡಿಗಳನ್ನ ಆಡ್ತಾ ಈ ಒಂದು ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೇನೆ. ಧನ್ಯವಾದಗಳು, ಅಭಿನಂದನೆಗಳು, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಪಂಚಾಕ್ಷರಿ. ಹಾಗೆ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೆ ಜ್ಞಾನವಂದನ ಸಮೂಹದ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೆ ನಮ್ಮ ಜ್ಞಾನವಂದನ ಸಂಸ್ಥೆಯ ಸಲಹಾ ಮಂಡಳಿಗೂ ಹಾಗೆ ಎಲ್ಲ ಸದಸ್ಯ ಮಂಡಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಯವರೆಗೂ ಸಹಕಾರ ನೀಡಿದಂತ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಮಾಸಿಕ ಸ್ಫೂರ್ತಿ ಮಾತು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಸಾಧಕರೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲಾ ತರಗತಿಗಳನ್ನು ಶ್ರದ್ಧೆಯಿಂದ ಕಲಿತು ನಿಮ್ಮ ಸಾಧನೆಯತ್ತ ಸಾಗಿ ಎಂಬ ಮಾತುಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇದ್ದೀವಿ. ಧನ್ಯವಾದಗಳು.